ಆ ಕಾರ್ಯವನ್ನು ಪೂರ್ಣಗೊಳಿಸಿ ಕೃತಿ ಸಮಗ್ರ ರೂಪದಿಂದ ಜಿಜ್ಞಾಸು ಜೀವರುಗಳಿಗೆ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 136ನೇ ಶ್ಲೋಕಿದೆ. ಈಗ ಆಚಾರ್ಯ ದೇವರು ಸಪ್ತಶೀಲ ವ್ರತಗಳನ್ನು ಹೇಳುತ್ತಾರೆ. ಪರಿಧಯ ಇವ ನಗರಾಣಿ ವ್ರತಾನಿ ಕಿಲ ಪಾಲಯಂತಿ ಶೀಲಾನಿ ವ್ರತ ಪಾಲನಾಯ ತಸ್ಮಾತ್ ಶೀಲಾನ್ಯಪಿ ಪಾಲನೀಯಾನಿ. ಕಿಲ ಶೀಲಾನಿ ವ್ರತಾನಿ ಪಾಲಯಂತಿ ಪರಿಧಯಃ ನಗರಾಣಿ ಇವ ತಸ್ಮಾತ್ ವ್ರತ ಪಾಲನಾಯ ಶೀಲಾನಿ ಅಪಿ ಪಾಲನೀಯಾನಿ. ನಿಶ್ಚಯದಿಂದ ಯಾವ 7 ಶೀಲ ವ್ರತಗಳಿವೆ ಅವು 5 ಅಣುವ್ರತಗಳ ರಕ್ಷಣೆ ಮಾಡುತ್ತವೆ. ಯಾವ ಪ್ರಕಾರ ಕೋಟೆಯು ನಗರದ ರಕ್ಷಣೆ ಮಾಡುತ್ತದೆ ಹಾಗೆಯೇ ಅವು ಮಾಡುತ್ತವೆ. ಆದುದರಿಂದ 5 ಅಣುವ್ರತಗಳ ಪಾಲನೆ ಮಾಡುವ ಸಲುವಾಗಿ 3 ಗುಣವ್ರತ ಮತ್ತು 4 ಶಿಕ್ಷಾವ್ರತ, ಈ ಪ್ರಕಾರ ಇವು 7 ಶೀಲವ್ರತಗಳನ್ನು ಅವಶ್ಯವಾಗಿ ಪಾಲನೆ ಮಾಡಲೇಬೇಕಾಗುವುದು. ಈಗ ಅವುಗಳ ವರ್ಣನೆ ಮಾಡುವ ಸಲುವಾಗಿ ಮೊದಲು ಅವುಗಳ ಹೆಸರು ಹೇಳುತ್ತಾರೆ. ದಿಗ್ವ್ರತ, ದೇಶವ್ರತ, ಅನರ್ಥದಂಡ ತ್ಯಾಗವ್ರತ, ಇವು 3 ಗುಣವ್ರತಗಳ ಹೆಸರುಗಳಿದ್ದು ಸಾಮಾಯಿಕ, ಪ್ರೋಷಧೋಪವಾಸ, ಭೋಗೋಪಭೋಗ ಪರಿಮಾಣ ವ್ರತ, ವೈಯಾವೃತ್ಯ, ಇವು 4 ಶಿಕ್ಷಾವ್ರತಗಳ ಹೆಸರುಗಳಿವೆ. ಈ ಪ್ರಕಾರ ಇವು 7 ಶೀಲವ್ರತಗಳಿವೆ. 4 ಶಿಕ್ಷಾವ್ರತ, 3 ಗುಣವ್ರತ ಏನಂತವು. ಇವ 5 ಅಣುವ್ರತಗಳನ್ನು ಪರಿಪಾಲನೆ ಮಾಡುವ ಸಲುವಾಗಿ ಅತ್ಯಂತ ಅವಶ್ಯಕದವರೆ. ಅನಾದಿ ಕಾಲದಿಂದ ಜೀವನಿಗೆ ಅವ್ರತದ ಅಭ್ಯಾಸ ಇದೆ. ಧರ್ಮದ ಸಲುವಾಗಿ ಅರ್ಥಾತ್ ಆತ್ಮಸ್ವಭಾವದೊಳಗ ಉಪಯೋಗವನ್ನು ಸ್ಥಿರೀಕರಿಸುವ ರೂಪದ ಅಭ್ಯಾಸ ಅವನಿಗೆ ಅನಾದಿ ಕಾಲದಿಂದ ಇಲ್ಲ. ಹೀಗಾಗಿ ಯಾವ 5 ಅಣುವ್ರತಗಳನ್ನು ಅಂಗೀಕಾರ ಮಾಡ್ತಾನೋ ಸಮ್ಯಕ್ ದರ್ಶನ ಪೂರ್ವಕ ಆ 5 ಅಣುವ್ರತಗಳ ಪಾಲನೆ ಸಲುವಾಗಿ ಇವು 7 ಶೀಲವ್ರತಗಳ ಇರಲೇಬೇಕಾಗ್ತಿದೆ. ಇವುಗಳ ಅಭಾವದೊಳಗ ಅವ 5 ಅಣುವ್ರತಗಳ ಪರಿಪಾಲನೆ ಸಾಧ್ಯನೇ ಇಲ್ಲ ಅಂಥೇಳಿ ಆಚಾರ್ಯ ದೇವರ ಹೇಳ್ತಾ ಇದ್ದಾರೆ. ಅರೆ, ಮೊದಲನೇದ್ದು ಯಾವ ಅಹಿಂಸಾ ಅಣುವ್ರತ ಇದೆ, ಅದು ಕೇವಲ ಸಂಪೂರ್ಣ ರೂಪದಿಂದ ಹಿಂಸೆಯ ತ್ಯಾಗ ಮಾಡಲಿಕ್ಕೆ ಅಸಮರ್ಥತೆ ತನ್ನಲ್ಲೇ ಕಂಡು ಬಂದಿರುವ ವೇಳೆಯೊಳಗ ಎಷ್ಟು ಅವಶ್ಯಕ ಇದೆಯೋ ಅನಿವಾರ್ಯ ಇದೆಯೋ ಅಷ್ಟು ಹಿಂಸೆಯ ರೂಪದಿಂದ ಪರಿಣಮಿಸ್ತಾ ಅದನ್ನೂ ಕೂಡ ಬಿಟ್ಟುಕೊಡುವಂಥ ಪುರುಷಾರ್ಥ ಮಾಡುವಂಥ ಮಹಾನ್ ಕಷ್ಟಕರವಾದಂಥ ಅವಸ್ಥಾ ಈ 5ನೇ ಗುಣಸ್ಥಾನದ ಇದೆ. ಬರೇ ಹಿಂಸಾದ ತ್ಯಾಗ ಮಾಡೋದು ಅಷ್ಟು ಕಠಿಣ ಇದೆ ಈ ಜೀವನಿಗೆ. ಅದೇ ಆತ್ಮನ ಅನುಭೂತಿ ಆದಮೇಲಿನ ಮಾತಿದೆ ರೀ, ಕಠಿಣ ಇದೆ. ಹಿಂಸೆಯನ್ನು ಸಂಪೂರ್ಣ ರೂಪದಿಂದ ತ್ಯಾಗ ಮಾಡೋದು ಅರ್ಥಾತ್
ಸಮ್ಯಕ್ ದರ್ಶನದ ವಿಷಯನಾದಂಥ ಶುದ್ಧಾತ್ಮನಲ್ಲೇ ಸಂಪೂರ್ಣ ರೂಪದಿಂದ ನಿಮಗ್ನ ಇರುವುದು. ಅನಾದಿ ಕಾಲದಿಂದ ಅಭ್ಯಾಸನ ಹೀಗಿದೆ. ಆತ್ಮನನ್ನು ಬಿಟ್ಟು ಹೊರಗನ ಇರೋದು ಇವನಿಗೆ ರುಚಿ ಇದೆ. ಹೀಗಿದ್ದ ಕಾರಣ ಆತ್ಮನ ಅನುಭೂತಿ ಆದ ನಂತರ ಕೂಡ ಆ ಕಾರ್ಯ ಕಠಿಣ ಇದೆ. ಯಾವ ಕಾರ್ಯ? ಆತ್ಮನಲ್ಲಿ ಉಳಿಯುವುದು. ಏನು ಮಾಡೋದ? ಹೊರಗಿನ ಕಾರ್ಯ ಎಲ್ಲ ಸುಲಭ ಆಗಿದ್ದಾವೆ. ಭಗವಾನ್ ಕುಂದು ದೇವ ಹೇಳಿದರಲ್ಲ, ಶ್ರುತ ಇದೆ, ಪರಿಚಿತ ಇದೆ, ಅನುಭೂತ ಇದೆ. ಯಾವುದ? ವರಭೋಗ ಬಂಧದ ಕಥೆ. ಪರಪದಾರ್ಥಗಳನ್ನು ಇಚ್ಛಿಸುವ, ಪರಪದಾರ್ಥಗಳ ಇಚ್ಛೆಯ ರೂಪದ ಭೋಗ ಭೋಗಿಸುವ, ನಿರಂತರ ಪರದ ಜೊತೆಗೆ ಏಕರೂಪದ ಬಂಧ, ಅಂಥ ಪರಿಣಾಮಗಳಿಂದ ಈ ಜೀವಕ್ಕೆ ಅನಾದಿಯಿಂದ ಪರಿಚಯ ಇದ್ದ ಕಾರಣ, ಅನುಭೂತ ಇದ್ದ ಕಾರಣ, ಆತ್ಮನ ಪರಿಚಯ ಆದ ನಂತರ ಕೂಡ, ಪ್ರತ್ಯಕ್ಷ ಅನುಭೂತಿ ಆದ ನಂತರ ಕೂಡ ಅವನಲ್ಲೇ ಉಳಿಯೋದಕ್ಕೆ ಕಠಿಣ ಇದೆ ನೋಡ್ರಿ. ಹಾಗಾದ್ರೆ ಆತ್ಮನ ಪರಿಚಯ ಪೂರ್ವಕ ಅವನ ಪ್ರತ್ಯಕ್ಷ ಅನುಭವ ಎಷ್ಟು ಕಠಿಣ ಇರಬಹುದು. ತಮ್ಮ ಭೂಮಿಕೆಗೆ, ಯಾವುದೇ ಮಿಥ್ಯಾದೃಷ್ಟಿ ಜೀವದ ಭೂಮಿಕೆಗೆ, ಅದು ಯಾವುದ ಅನಾದಿ ಕಾಲದಿಂದ ಆ ಕಡೆ ನೋಡಲೇ ಇಲ್ಲ. ಆ ವಸ್ತುವಿನ ಮಹಿಮೆ ಬರಲೇ ಇಲ್ಲ. ಆ ವಸ್ತುವನ್ನು ತಿಳಿದುಕೊಳ್ಳಬೇಕು ಅನ್ನುವಂಥ ಭಾವ ಜಾಗೃತ ಆಗಲೇ ಇಲ್ಲ. ಆ ವಸ್ತುವಿನೊಳಗ ಇಷ್ಟೆಲ್ಲ ಅನುಕೂಲ 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 ಇದೆ ಅನ್ನುವುದರದ ಗುರುಪದೇಶದಿಂದ ವಿಶ್ವಾಸ ಆಗಲೇ ಇಲ್ಲ. ಅಂಥ ಆ ಅಪರಿಚಿತ, ಅವ್ಯಕ್ತ, ಅದರ ನಿಜ ತನ್ನ ಅಪರಿಚಿತ ಇದೆ. ಆ ವಸ್ತು ಅವ್ಯಕ್ತ ಇದೆ, ಅದರ ತನ್ನದೇ ಇದೆ. ಆ ತನ್ನ ಆತ್ಮನ ಪರಿಚಯದ ಸಲುವಾಗಿ ಈ ಅನಾದಿ ಪುಣ್ಯ ಪಾಪದ ಉದಯದಿಂದ ಪ್ರಾಪ್ತವಾದಂಥ ಸಂಯೋಗಗಳ ಮತ್ತು ಅನಾದಿ ಕಾಲದಿಂದ ಅಭ್ಯಸ್ತ ಇರುವಂಥ ಅವುಗಳ ಕಡೆಗಿನ ರುಚಿ, ಪ್ರವೃತ್ತಿ, ಇದನ್ನು ತುಂಡರಿಸೋದ ಎಷ್ಟು ಕಠಿಣ ಇದೆ ಅನ್ನೋದ ನಾವು ಲಕ್ಷ್ಯದೊಳಗೆ ತಕ್ಕೊಳ್ಳೋದು ಇಂದ ಅವಶ್ಯಕ ಇದೆ. ಇಲ್ಲಿ ಹೊಂದಾಣಿಕೆ ಮಾಡಿ ನೋಡೋದು, ಇಲ್ಲಿಯ ಕಥನಕ್ಕೆ ಮತ್ತು ನಾವು ಪ್ರಾಪ್ತವಾಗಬೇಕಾದಂಥ ಅವಸ್ಥೆಗೆ. ಇಲ್ಲಿ ಹೇಳ್ತಾ ಇದ್ದಾರೆ, 7 ಶೀಲಗಳ ಅಭಾವದೊಳಗ 5 ಅನುವ್ರತಗಳನ್ನು ಪಾಲನೆ ಮಾಡೋದ ಸಾಧ್ಯನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 5 ಅನುವ್ರತ, 5 ಪ್ರಕಾರದ ಪಾಪಗಳನ್ನು ಆಂಶಿಕ ರೂಪದಿಂದ ಬಿಟ್ಟುಕೊಡುವ ಮಾತು. ಆಂಶಿಕ ರೂಪದಿಂದ ಬಿಟ್ಟುಕೊಡುವ ಮಾತ ಅದನ್ನು ಪೂರ್ಣತೆಗೆ, ಅರ್ಥಾತ್ ಪಂಚ ಪಾಪಗಳನ್ನು ಸರ್ವಥಾ ಬಿಡುವ ರೂಪದ ದಶಾವಿಶೇಷಕ್ಕೆ ಪ್ರಾಪ್ತ ಆಗುವ ಸಲುವಾಗಿ ಈ ಮಧ್ಯದ ಭೂಮಿಕೆ ಇದೆಯಲ್ಲ, ಇದು ಅತ್ಯಂತ ಕಷ್ಟಪ್ರದ ಇದೆ. ಹಾಗಿರುವಳದೊಳಗ ಇದು ಒಂದು ಮಧ್ಯನ ಇದೆಯಲ್ಲ, ಒಂದು ಸಂಸಾರ ಮಾರ್ಗ ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರೋದ, ಇನ್ನೊಂದು ಅದರಿಂದ ವಿರುದ್ಧವಾದಂಥ ಮೋಕ್ಷ ಮಾರ್ಗ. ಹಾಗಾದ್ರೆ ಅವೆರಡರ ಸಂಧಿ ಬಿಡಿಸೋದ ನಮ್ಮಗಳ ಸಲುವಾಗಿ ಎಷ್ಟು ಕಠಿಣ ಇದೆ. ನಾವು ಎಷ್ಟು ನಿಶ್ಚಿಂತದೇವ್ರಿ. ಯಾವ ಪರದ ಜೊತೆಗೆ ಅನಾದಿಯಿಂದ ನಮ್ಮ ಇರುವಿಕೆ, ಶ್ರದ್ಧೆ, ಜ್ಞಾನ ನಡೆದದ್ದು ಇದೆಯೋ, ಅವುಗಳಲ್ಲಿ ಸಮಯಕ್ಕೆ ವಿಫಲತೆಯ ಅನುಭವ ಆಗ್ತಾ ಇದೆಯೋ, ಅದನ್ನು ಬಿಟ್ಟುಕೊಡೋದು ನಮಗೆ ಕಠಿಣ ಆಗಿದೆ ರೀ. ಯಾಕೆ ಅಂತಂದ್ರೆ ಅಭ್ಯಾಸನೇ ಅಷ್ಟು ಆಳವಾದಂಥ ಇದೆ.
ಅರೆ ಅತ್ಯಂತ ದೇಹ ವೇದನೆಯನ್ನುಂಟು ಮಾಡುವಂಥ ಅವಸ್ಥೆ ದೇಹದೊಳಗೆ ಆಗಿದ್ರೂ ಕೂಡ ಆ ದೇಹ ಬಿಟ್ಟು ಹೋಗಲಿ ಅನ್ನುವಂಥದ್ದ ಈ ಜೀವಕ ಅಂತರಂಗಪೂರ್ವಕ ಭಾವ ಆಗುತ್ತಿದೆ. ಏನು ಹೇಳ್ತು? ಅತ್ಯಂತ ವೇದನೆ ಪೀಡೆಯನ್ನು ಉಂಟು ಮಾಡುವಂಥ ಅವಸ್ಥಾ ವಿಶೇಷ ದೇಹದ್ದು ಪ್ರತ್ಯಕ್ಷ ಆಗಿದ್ರೂ ಕೂಡ ಅಂತರಂಗಪೂರ್ವಕ ಓಹೋ ಈ ದೇಹದ ಸ್ವರೂಪ ಹೀಗಿದೆ, ಈ ದೇಹದ ಜೊತೆಗಿನ ಏಕತ್ವವನ್ನು ನನಗೆ ಬಿಟ್ಟು ಕೊಡಲೇಬೇಕಾಗೋದ ಈ ಪ್ರಕಾರದ ಭಾವ ಶಾಸ್ತ್ರಾಭ್ಯಾಸ ಧರ್ಮಾಚರಣೆ ಮಾಡಿರುವಂಥ ಜೀವನಿಗೆ ಬರುತ್ತಿಲ್ಲ. ಉಳಿದ ಜೀವರುಗಳದ್ದಂತೂ ಮಾತೇ ಬೇಡ. ಶಾಸ್ತ್ರಾಭ್ಯಾಸ ಮಾಡಿರುವಂಥ ಜೀವನದ ತುಂಬೆಲ್ಲ ಜಗತ್ತು ಆಶ್ಚರ್ಯ ಪಡುವ ಹಾಗೆ ಧರ್ಮಾಚರಣೆ ಮಾಡಿರುವಂಥ ದೇಹದೊಳಗ ಅತ್ಯಂತ ವೇದನೆಯನ್ನು ಆತ್ಮನಿಗೆ ಉಂಟು ಮಾಡುವಂಥ ಅವಸ್ಥಾ ವಿಶೇಷ ಪ್ರತ್ಯಕ್ಷ ಆಗಿದ್ರೂ ಕೂಡ ಈಗ ಹೇಳುವಂಥ ಮಾತಿನ ಕಡೆ ಲಕ್ಷ್ಯ ಇಡೋದು. ಈ ದೇಹದ ಜೊತೆಗಿನ ಏಕತ್ವ ಬುದ್ಧಿ ನನ್ನದು ಯಾವಾಗ ಶಾಶ್ವತ ರೂಪದಿಂದ ಬಿಟ್ಟು ಹೋಗೋದಾ, ಇದನ್ನು ನಾನು ಬಿಡಲೇಬೇಕಾಗೋದಾ, ನಾನೇ ಈ ದೇಹಾತ್ಮ ಬುದ್ಧಿಯನ್ನು ತುಂಡರಿಸಬೇಕಾಗೋದಾ, ಅವ ಎರಡು ಇರುವೆಳೆದೊಳಗೂ ಕೂಡ ನಾನೇ ಅದರ ಜೊತೆಗೆ ಏಕತ್ವವನ್ನು ಮನ್ನಿಸಿ ಇಂಥ ದುಃಖವನ್ನು ಪ್ರತ್ಯಕ್ಷ ಇಂದೇನು ಭೋಗಿಸ್ತಾ ಇದ್ದೇನೆ, ಇಂಥ ದುಃಖವನ್ನು ಕಳೆದ ಅನಂತ ಕಾಲದಲ್ಲಿ ಕೇವಲ ಪ್ರಭುಗಳು ಹೇಳೋದ ಸಾಧ್ಯ ಇಲ್ಲ, ಅಷ್ಟು ಅನಂತ ಬಾರಿ ಭೋಗಿಸಿದ್ದೇನೆ. ಈಗ ಈ ದೇಹದ ಜೊತೆಗಿನ ಏಕತ್ವ ಬುದ್ಧಿಯನ್ನು ನನಗೆ ತುಂಡರಿಸಲೇಬೇಕಾಗೋದು. ಈ ಪ್ರಕಾರದ ಪ್ರಾಮಾಣಿಕ ಅಂತರಂಗಪೂರ್ವಕ ಭಾವನೆ ಶಾಸ್ತ್ರ ಸ್ವಾಧ್ಯಾಯ ಮಾಡಿರುವಂಥ ಜೀವನಿಗೆ ಬರ್ತಾ ಇಲ್ಲ, ಬರೋದು ಕಠಿಣ ಇದೆ. ಅರೆ ಆತ್ಮನ ಅನುಭೂತಿ ಆದದ್ದು ಇದೆ ಇಲ್ಲಿ ಸಮ್ಯಕ್ ದೃಷ್ಟಿ ಜೀವನಿಗೆ. ನೋಡ್ರಿ, ಚಾರಿತ್ರ ಏನಿದೆ ಅದು ದೇಶ ಚಾರಿತ್ರ ಇರಲಿ ಅಥವಾ ಸಕಲ ಚಾರಿತ್ರ ಇರಲಿ, ಈ ಎರಡು ಚಾರಿತ್ರಗಳದ್ದು ಯಾವ ಕಥನ ಆಗಮದಲ್ಲಿ ವಿವಿಧ ಪ್ರಕಾರದಿಂದ ಬರ್ತಿದೆಯೋ, ಒಂದು ಕಥನದ ಪದ್ಧತಿ ಹೀಗಿದೆ, ಅರೆ ಎಂದೂ ಅನಂತ ಕಾಲದೊಳಗ ಅನುಭವಿಸದೆ ಅಲಕ್ಷ್ಯಕ್ಕೆ ಗುರಿಯಾಗಿರುವಂಥ ನಿಜಾತ್ಮ ಒಂದು ಸಲ ಅನುಭವದೊಳಗೆ ಬಂದ ಅಂತಂದ್ರೆ ಅವನಲ್ಲೇ ಉಳಿಯುವಂಥ ಸಹಜ ಪುರುಷಾರ್ಥ ಆ ಜ್ಞಾನಿ ಪುರುಷಂದ ಆಗ್ತಾ ಇರ್ತಿದೆ. ಆ ಆಂತರ್ಯದ ನಿಜಾತ್ಮನ ಮಹಿಮೆಯ ಬಲದಿಂದ ಬಾಹ್ಯದ ಉತ್ತಮೋತ್ತಮ ಪುಣ್ಯ ಫಲಗಳು ಕೂಡ ಅವನನ್ನು ಆಕರ್ಷಿತ ಮಾಡೋದು ಸಾಧ್ಯ ಇಲ್ಲ. ಇದು ಒಂದು ರೀತಿಯ ಕಥನ ಇದೆ. ಇನ್ನೊಂದು ವಿಧದ ಕಥನ ಹೀಗಿದೆ, ಅರೆ ಅನಾದಿ ಅಭ್ಯಾಸ ಬಿಟ್ಟು ಹೋಗೋದು ಕಠಿಣ ಇದೆ, ಅದರ ಸಲುವಾಗಿ ಇದನ್ನೆಲ್ಲ ಮಾಡಬೇಕಾಗ್ತಿದೆ. ಅರೆ ಮಹಾವ್ರತದ ಸಲುವಾಗಿ ಸಿದ್ಧತೆ ಯಾವುದಿದೆ, ಅದು ಅಣುವ್ರತ ಇದೆ. ಆ ಅಣುವ್ರತದ ಸಂರಕ್ಷಣೆ ಈ 7 ಶೀಲ ವ್ರತಗಳಿಂದ ಆಗೋದು ಇದೆ. ಇಲ್ಲಿ ಅವುಗಳ ಸಂರಕ್ಷಣೆ ಇವು ಇಲ್ಲದ ಆಗೋದಿಲ್ಲ ಅನ್ನುವ ಮಾತನ್ನ ಲಕ್ಷ್ಯಕ್ಕೆ ತಗೊಂಡ್ರೆ ಚರಣಾನುಯೋಗ ಅರ್ಥಾತ್ ದೇಶ ಸಂಯಮ ಮತ್ತು ಸಕಲ ಸಂಯಮ ಈ ಜೀವದ ಸಲುವಾಗಿ ಅನಾದಿ ವಿಪರೀತ ಮನ್ನನೆ ಅಭ್ಯಾಸದ ಫಲದಿಂದ ಕಾರಣದಿಂದ ಎಷ್ಟು ಕಠಿಣ ಇದೆ ತಿಳಿತಾ ಇದೆ ಅಂದ್ರೆ. ಒಂದು ಕಥನಂತೂ ಜಿನಾಗಮದಲ್ಲಿ ಹೀಗಿದೆ, ಅರೆ ಯಾವುದು ಅನಂತ ಕಾಲದೊಳಗ ಅನುಭವದಲ್ಲಿ ಬಂದಿರಲಿಲ್ಲ ಅಂಥ ನಿಜ ವಸ್ತು, ನಿಜ ನಿಧಿ, ನಿಜ ವೈಭವ, ನಿಜಾನಂದ, ನಿರಾಕುಲ ಸ್ವಭಾವ, ಪರಮ ಶಾಂತಿಯ ಸಾಗರನಾದಂಥ
ಶುದ್ಧಾತ್ಮ ಪರಿಚಯದೊಳಗೆ ಬಂದ ನಂತರ ಅವನ ಲಕ್ಷ್ಯ ಹೊರಗೆ ಹೋಗೋ ಸಾಧ್ಯ ಇದೆ. ಸಹಜವಾಗಿನ ಅವನಿಗೆ ಅದರ ಕಡೆಗೆ ಆಕರ್ಷಣೆ ಇರುವುದರಿಂದ ಅವನದೆಲ್ಲ ಅಯೋಗ್ಯ ಕಾರ್ಯಗಳ ಕ್ರಮದಿಂದ ತಾನಾಗೇ ಬಿಟ್ಟು ಹೋಗ್ತವೆ. ಇದು ಒಂದು ಕಥನೆ ಇದೆ ರೀ. ಈ ಕಥನದೊಳಗೆ ಎಷ್ಟು ರಹಸ್ಯ ಇದೆ ಅಲ್ಲ, ಇದರ ಅನಂತ ಗುಣಿತ ರಹಸ್ಯ ಅದರೊಳಗಿದೆ ರೀ. ಸುಲಭ ಇಲ್ಲರೇ ಮಾಡಿ ನೋಡೋದು, ಕೃತ್ರಿಮವಾಗಿ ಮಾಡಿ ನೋಡೋದು ಎಷ್ಟು ಕಠಿಣ ಇದೆ. ಮಾತನಾಡದೇ ಇರೋದು, ನೋಡದೇ ಇರೋದು, ರಸಗಳ ಜೊತೆಗೆ ಏಕ ಆಗದೇ ಇರೋದು, ಕೃತ್ರಿಮವಾಗಿ ಮಾಡಿ ನೋಡ್ರಿ. ಒಂದ್ ದಿವಸ ಅಷ್ಟಮಿ ಚತುರ್ದಶಿ ದಿವಸ ಕೃತ್ರಿಮವಾಗಿ ಮಾಡಿ ನೋಡೋದ. ಸಮಯಕ್ಕೆ ಪತನ ಹೊಂದುತ್ತಿದೆಯೋ ಅಥವಾ ನಿರ್ಣಯದ ಮೇಲೆ ಸ್ಥಿರ ಇರ್ತಿದೆ ಉಪಯೋಗ? ಸಮಯಕ್ಕೆ ಪತನ ಹೊಂದಿದೆ. ಇನ್ನೊಂದು ಇದಕ್ಕೆ ಕಾರಣ ಕೊಡ್ತೇನೆ. ಅನಾದಿ ಕಾಲದಿಂದ ಅನಂತ 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 ಬಾರಿ ನರಕದೊಳಗ ಹೋದರನು ಅಲ್ಲಿ ವಿಭಂಗ ಜ್ಞಾನದ ಮೂಲಕ ತನ್ನ ಅಪರಾಧ ತಾನು ಮಾಡಿರುವಂಥ ದೋಷಮಯ ಪ್ರವೃತ್ತಿ ಪಾಪ ಪ್ರವೃತ್ತಿಗಳ ಸ್ಮರಣೆ ತನಗೇ ಆಗ್ತಿದೆ ವಿಭಂಗ ಜ್ಞಾನದಿಂದ. ಅಥವಾ ಅಸುರ ಕುಮಾರರು ಇರ್ತಾರೆ, ಅವ್ರ ಸ್ಮರಣೆ ಮಾಡಿಸಿಕೊಡ್ತಾರೆ. ಹೀಗೆ ಇದ್ರನು ಆ ಪರಿಸ್ಥಿತಿಯೊಳಗ ಇದು ಅಲಕ್ಷ್ಯ ಆಗಲಿಲ್ಲ ಅಂದಮೇಲೆ ಈಗ 4 ಗ್ರಂಥ ಓದಿದ ಕೂಡಲೇ ಆಗಬಹುದೇನ? ಸಾಗರೋಪಮ ಕಾಲದವರೆಗೆ ಅನುಭವಿಸಿದ ದುಃಖ ಅನುಭವಿಸ್ತಾ ಇರುವ ಸಮಯದಲ್ಲಿ ಸಂಜ್ಞೆ ಪಂಚೇಂದ್ರಿಯ ತನ ಇತ್ತರಿ. ಅದೇನು ಅಜ್ಞಾನ ದಶೆ ಇರಲಿಲ್ಲ, ಇಂಥದ್ದನ ಇತ್ತು. ಅದಕ್ಕೆ ಹೇಳೈತಲ್ಲ, ದೇಹದೊಳಗ ಅತ್ಯಂತ ವೇದನೆಯನ್ನುಂಟು ಮಾಡುವಂಥ ಅವಸ್ಥಾ ಪ್ರತ್ಯಕ್ಷ ಆದರನೂ ಕೂಡ ಈ ಜೀವಕ್ಕ ದೇಹದ ಸರ್ವಥಾ ಅಭಾವ ಮಾಡಿಬಿಡುವಂಥ ಭಾವ ಉದ್ದೇಶ ಬರಲಿಲ್ಲ. ಈ ಆಧಾರದಿಂದ ಅದರದ್ದು ಕಥನೆ ನಡೆದದ್ದಿದೆ. ನರಕದೊಳಗ ಸಾಗರೋಪಮ ಕಾಲ, ನಿರಂತರ 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 ದೈಹಿಕ ಮಾನಸಿಕ ದುಃಖಗಳ, ಕ್ಷೇತ್ರ ಸಂಬಂಧದ ದುಃಖ, ಕಾಲ ಸಂಬಂಧದ ದುಃಖ, ಸಂಯೋಗ ಸಂಬಂಧದ ದುಃಖ. ಅದನ್ನು 1 ಸಮಯ 2 ಸಮಯ ಅಲ್ಲ, ಕೇಳಿದ್ದ ಹೇಳಿದ್ದಲ್ಲ, ಪ್ರತ್ಯಕ್ಷ ಅನುಭವಿಸ್ತಾ ಇರುವ ವೇಳೆದೊಳಗ ಮನಸ್ಸಿತ್ತಲ್ಲೇ, ಸಂಜ್ಞೀತನ ಇತ್ತು. ಆದ್ರ ಅರೆ ದೇಹ ತುಂಡು ತುಂಡಾಗಿ ಹೋದ್ರೂ ಕೂಡ ಮತ್ತೆ ಅದು ಒಂದಾಗಿ ಈ ಜೀವದ ದುಃಖದೊಳಗ ಸಬಲ ನಿಮಿತ್ತಾಗಿ ನಿಂತುಕೊಂಡಿತು. ಇಂಥ ಅವಸ್ಥೆಯೊಳಗೆ ಈ ಸಂಜ್ಞೀತನ ಏನು ಮಾಡಿತ್ತು ಹೇಳ್ರಿ? ಯಾಕೆ ಮಾಡಲಿಲ್ಲ ಅನ್ನೋದನ್ನು ಹೇಳ್ರಿ. ಯಾವ ಅನುಕೂಲತೆ ಇತ್ತಲ್ಲಿ ಮೈ ಮರಿಲಿಕ್ಕೆ? ಯಾವ ಅನುಕೂಲತೆ ಇತ್ತಲ್ಲಿ ಮಾಡದೇ ಇರಲಿಕ್ಕೆ? ಪ್ರಮಾದ ಮಾಡಲಿಕ್ಕೆ ಯಾವ ಅನುಕೂಲತೆ ಇತ್ತು? ಅವಸ್ಥೆನೋ ಸಂಜ್ಞೆ ಇತ್ತರೆ, ಜ್ಞಾನನು ಇಲ್ಲಿಗಿಂತ ಹೆಚ್ಚಿತ್ತರೆ. ಕುವಧಿ ಒಂದಿತ್ತಲ್ಲ, ಇಲ್ಲಿವರೆ ಮತ್ತೆ ಶ್ರುತ ಇದೆ. ಜ್ಞಾನದ ಕ್ಷಯೋಕ್ಷಮನು ಹೆಚ್ಚಿತ್ತು. ಅದರ ಸಲುವಾಗಿನ ಜ್ಞಾನಿ ಗುರುಗಳ ಗುಣಭದ್ರಾಚಾರ್ಯ ಪದ್ಮನಂದಿ ಆಚಾರ್ಯ ಹೇಳಿದ್ರು, ಈ ಜೀವ ಅತ್ಯಂತ ದಿಟ್ಟದನಂತ. ತೀರ್ಥಂಕರರಂಥ ಮಹಾಪುರುಷರ ಯಾವ ಸಂಸಾರದಿಂದ ಭಯಗೊಂಡ ಪಲಾಯನ ಮಾಡಿದರೋ ಆ ಸಂಸಾರದೊಳಗ ಈ ಜೀವ ಅತ್ಯಂತ ಧೈರ್ಯದಿಂದ ನಿಂತುಕೊಂಡಿದ್ದಾನೆ ಅಂಥೇಳಿ ಹೇಳುವುದಕ್ಕೆ ಇದೇ ಕಾರಣ ಇದೆ ರೀ. ಒಂದ್ಸಲ ಶಾಂತಿಯಿಂದ ವಿಚಾರ ಮಾಡಿ ನೋಡ್ರಿ. ಅರೆ ಭೋಗ ಇತ್ತು ಅಂತಂದ್ರೆ ಆ ಭೋಗದ ಆಕರ್ಷಣೆಯೊಳಗ ಇವನಿಗೆ ಶಾಶ್ವತ ಸುಖ ನೆನಪಿಗೆನ ಬರಲಿಲ್ಲ ಅನ್ನೋನು. ಆದರೆ ಒಂದು ಸಮಯದ್ದು ಕೂಡ ಸಾತಾ ಇಲ್ಲಲ್ಲ ಅಲ್ಲಿ ನರಕದೊಳಗ. ಆಯುಷ್ಯ ಅಷ್ಟೇ, ಒಂದು ಕ್ಷಣದ್ದ, ಒಂದು ಗಂಟೆದ್ದ, ಒಂದು ದಿನದ್ದ ಅಲ್ಲ, ಎಷ್ಟು ಸಾಗರೋಪಮ ವರ್ಷ. ಒಂದ್ಸಲ ಗಂಭೀರವಾಗಿ ವಿಚಾರ ಮಾಡಬೇಕು ಶಶಿಕಾಂತ ಭಾಯಿ. ಗಂಭೀರವಾಗಿ ಕೂತ್ಕೊಂಡು ವಿಚಾರ ಮಾಡಬೇಕು. ಪುಟ ತಿರುವುದರಿಂದ ಏನಾಗೋದಿಲ್ಲ, ಶಬ್ದದೊಳಗೆ ಆನಂದ ಇಲ್ಲ. ಆದರೆ ಶಬ್ದದೊಳಗ ಆ ಆನಂದದ ಕಡೆಗೆ ನಿರಂತರ ಸಂಕೇತ ಇದೆ ರೀ. ಆನಂದ ನಿನ್ನಲ್ಲೇ ಇದೆಪಾ ಅಂಥೇಳಿ ನಿರಂತರ ಹೇಳ್ತಾ ಇದೆ.
ನೀನು ನಿನ್ನ ಆನಂದದ ಸ್ಥಾನವನ್ನು ಮರೆತು ಹೋಗಿ ಎಲ್ಲಿ ಜಡ ಇದೆ, ಅಚೇತನ ಇದೆ, ನಿನ್ನ ಮಾತನ್ನು ಅದು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ. ನಿರಂತರದ ಜಡತ್ವ ರೂಪದಿಂದ ನಿನ್ನ ಸ್ವಭಾವದಿಂದ ಭಿನ್ನ ವಿಜಾತೀಯವಾಗಿದ್ದುಕೊಂಡು ಪರಿಣಮನ ಮಾಡುವಂಥ ವಸ್ತುವಿನೊಳಗೆ ನೀನು ಮೋಹಿತ ಆಗ್ತಾ ಇದ್ದಿ. ನೀನು ಅದನ್ನು ನಾನು ಅಂತ ಇದ್ದಿ. ಕರ್ಮ ಕರ್ಮ ರೂಪದ ಪರಿಣಾಮಗಳನ್ನು ನನ್ನವು ಅಂತ ಇದ್ದಿ. ಅವು ಪೂರ್ವದಲ್ಲಿ ನನ್ನವಿದ್ದವು, ಅವು ನಾಳೆ ನನ್ನವಾಗುತ್ತವು. ಇನ್ನು 6 ತಿಂಗಳದೊಳಗೆ ಮನೆ ಕಟ್ಟಿ ಪೂರ್ಣ ಆಗ್ತಿದೆ. ಅರೆ ಆ ಮನೆ ನಂದಾಗ್ತಿದೆ, ಆ ಮನೆಯ ಮಾಲೀಕ ನಾನಾಗ್ತೇನೆ. ಎಷ್ಟೆಷ್ಟು ಭವಿಷ್ಯದ ಬಗ್ಗೆ, ಭೂತಕಾಲದ ಬಗ್ಗೆ, ವರ್ತಮಾನ ಕಾಲದ ಬಗ್ಗೆ ಕರ್ಮ ಕರ್ಮದ ಪರಿಣಾಮಗಳನ್ನು ನಾನು 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 ಅಂತ ಈ ಜೀವ ಆ ಕುರಿಯಾಗ ಬ್ಯಾ ಬ್ಯಾ ಅಂದು ಹೋಗ್ತಿದೆಯಲ್ಲ, ಹಾಗೆ ಅದರೊಳಗನ ಈ ಜೀವದ ಜೀವನಾಂತ್ಯ ಆಗ್ತಿದೆ. ಏನಿದೆ ವಿಚಾರ ಒಂದ್ಸಲ ಮಾಡೋದು, ನಿಜವಾಗಿ ಇವತ್ತು ಮಾಡೋದ್ರೆ ಹೊಸ ವರ್ಷದ ಹೊಸ ಪುರುಷಾರ್ಥ ಸಿದ್ಧಿ ಉಪಾಯದೊಳಗ ಪುರುಷಾರ್ಥ ಮಾಡೋದು. ಸುದರ್ಶನ ಅಲ್ಲಿ ನನ್ನ ಅವಶ್ಯಕತೆ ಇದೆ, ಅಲ್ಲಿ ಕರಿತಾ ಇದ್ದಾರೆ. ಏನು ಕರೀತಾರೆ? ಎಲ್ಲರೂ ಸ್ವಾರ್ಥದರ್ರಿ. ನಿಮ್ಮದೂ ಸ್ವಾರ್ಥ ಇದೆ, ಅದನ್ನು ಬಿಟ್ಟುಕೊಟ್ರೆ ನನಗೇನ್ರಿ ಅದೀತ ಅಂತ ಹೇಳಿ ಪ್ರತಿಯೊಂದು ಜೀವದ ವಿಚಾರ ಮಾಡೋದು. ನರಕದಲ್ಲಿ ಅತ್ಯಂತ ಜಘನ್ಯ ಆಯು 10,000 ಇದೆ. ಒಂದು ಸಮಯ ಕೂಡ ಅರೇ ಅಲ್ಲಿ ಒಂಟೆಯ ಮುಖ ಮೊದಲಾದ ಉಪಪಾದ ಸ್ಥಾನದವ್ರಿ, ಉತ್ಪಾದದ ಸ್ಥಾನ, ಅಲ್ಲಿ ಮಾತೆ ಗರ್ಭ ಬಾಲ್ಯಾವಸ್ಥೆ ಏನೂ ಇಲ್ಲ. ಆ ಒಂಟೆಯ ಮುಖ ಮೊದಲಾದವುಗಳ ಉಪಪಾದ ಸ್ಥಾನದಿಂದ ನಾರಕಿ ಜೀವ ಉತ್ಪನ್ನ ಆಗ್ತಾನೆ. ಮೇಲಿನಿಂದ ಕೆಳಗೆ ಬೀಳ್ತಾನೆ. ಈಗ ಒಂಟೆಯ ಮುಖದಿಂದ ಕೆಳಗೆ ಬಿದ್ದ ನಂತರ ಏನಾಗ್ತಿದೆ? ಆ ಭೂಮಿಯ ಸ್ಪರ್ಶದಿಂದ ಈ ಜೀವಕ್ಕೆ ಒಮ್ಮೆಲೆ ಇಷ್ಟು ನೋವಾಗ್ತಿದೆ ಅಲ್ಲ, ಆ ಎಷ್ಟೋ ಯೋಜನೆ ಮೇಲೆ ಹಾರ್ತಂದ್ರೆ ಅವ. ಯಾವ ಪ್ರಕಾರ ನೆಲದ ಮೇಲೆ ಕಾಲಿಟ್ಟ ನಂತರ ಅಥವಾ ಕಾಯದ ಹೆಂಚಿನೊಳಗೆ ಕೈ ಇಟ್ಟ ನಂತರ ಅರೆ ರೇ ಇದು ಬಿಸಿ ಇದೆಯಲ್ಲ ಅಂಥೇಳಿ ವಿಚಾರ ಮಾಡಿ ಕೈ ತೆಗಿತೀರಿ. ಇದ್ಯಾರು ಬಿಸಿ ಮಾಡಿದ್ರು? ಗ್ಯಾಸ್ ನಾ ಯಾವಾಗ ಹಚ್ಚಿದನು ಎಲ್ಲ ವಿಚಾರ ಮಾಡ್ತಿದ್ದೀರಿ. ಯಾಕೆ ಕೈ ತೆಗಿತಂದ್ರೆ ತಕ್ಷಣ ಎಷ್ಟು ವೇಗದಿಂದ, ಅದು ಎಷ್ಟು ಬಿಸಿ ಹತ್ತಿದೆಯಲ್ಲ ಅಷ್ಟು ವೇಗದಿಂದ ಅಲ್ಲಿಂದ ಕೈ ತೆಗಿತೀವ್ರಿ. ಹಾಗೆ ಈ ನಾರಕಿ ಜೀವ ಆ ನರಕ ಭೂಮಿಯ ಮೇಲೆ ಬೀಳ್ತಾ ಇದ್ದ ಹಾಗೆ ಅಷ್ಟು ವೇದನೆ, ಸಾಶಿರ ಚೇಳುಗಳು ಪರಿದು ಕಚ್ಚುವ ತೆರದೇ ವ್ಯಥೆ ವಿಪರೀತವಾಗುವುದು. ಮತ್ತೆ ಜಿಗಿತಾನೆ, ಚೆಂಡಿನ ಹಾಗೆ ಪುಟಿತಾನೆ, ಮತ್ ಬೀಳ್ತಾನೆ, ಪುಟಿತಾನೆ, ಮತ್ ಬೀಳ್ತಾನೆ. ಆದ್ರೆ ಎಲ್ಲಿ ಅಧರವಾಗಿರವ್ರೆ ಅವ? ಅಲ್ಲಿ ಇರ್ಲಿಕ್ಕೆ ಬೇಕಲ್ಲ ಭೂಮಿ ಮೇಲೆ. ವಿಚಾರ ಮಾಡ್ರಿ, ಅಲ್ಲಿ ಯಾವ ನಿಮ್ಮ ಧನ, ನಿಮ್ಮ ಪ್ರಿಯ ಮಿತ್ರರ, ಪುತ್ರರ, ಪತ್ನಿ, ತಾಯಿ, ತಂದೆ, ಮಮತೆಯ ಮೂರ್ತಿ ಎಲ್ಲಿ ಯಾರು ಬರ್ತಾರ್ರಿ? ಅವರೆಲ್ಲ ಅವಾಗನ ಹೋಗಿದಾರ್ರಿ. ತಾವು ಮಾಡಿದ ಪುಣ್ಯ ಪಾಪದ ಅನುಸಾರ ಫಲ ಭೋಗಿಸಲಿಕ್ಕೆ ಅವರೆಲ್ಲ ನಮ್ಮನ್ನು ಬಿಟ್ಟು ಹೋಗಿದಾರ್ರಿ. ಇನ್ನು ನಾವು ಅಲ್ಲಿ ಹೋದಾಗ ಅಲ್ಲಿ ಯಾರು ಬರೋ ಸಾಧ್ಯ ಇದೆ? ನಾ ಅಲ್ಲಿ ಹೋಗುವುದಿಲ್ಲ. ಆಯ್ತಪ್ಪ, ಹೋಗುವುದಿಲ್ಲ. ಹಾಗಾದ್ರೆ ಎಲ್ಲಿ ಹೋಗ್ತಿ? ಅಲ್ಲಿ ಹೋಗುವುದಿಲ್ಲ ಅಂದ್ರೆ ಎಲ್ಲಿ ಹೋಗ್ತಿ? ಅಲ್ಲಿ ಹೋಗುವುದಿಲ್ಲ ಅಂಥೇಳಿ ಮುಖದಿಂದ ಹೇಳಿದ್ರ ಅದು ಬಿಟ್ಟು ಹೋಗುವುದಿಲ್ರಿ. ಹೋಗದಿದ್ರೆ ಇಲ್ಲ, ಹಿಂದೆ ಹೋಗಿ ಬಂದಾಗ ಯಾಕೆ ಆತ್ಮಜ್ಞಾನ ಆಗಲಿಲ್ಲ? ಇಷ್ಟು ವಿಚಾರ ಮಾಡೋದಿದೆ ಇವತ್ತು. ಸಾಗರೋಪಮ ಒಂದು ಸಮಯ ಕೂಡ ಅಲ್ಲಿ ಸಾತಾದ್ದ ಇಲ್ಲ, ಅನುಕೂಲತೆ ಇಲ್ಲ. ಶಪ್ಪ ಅಂಥೇಳಿ ಇಲ್ಲಿ ಹಾಗೆ ಕೆಲಸ ಮುಗಿಸಿದ ನಂತರ ಕೂಡ್ತೇವಲ್ಲ, ಹಾಗೆ ಅಲ್ಲಿ ಕೂಡ್ಲಿಕ್ಕೆ ಅವಕಾಶ ಇಲ್ಲ. ಅಂಥದ್ರೊಳಗೆ ಸಾವಿರಗಟ್ಲೆ, ಸಾಗರಗಟ್ಲೆ, ಲಕ್ಷಗಟ್ಲೆ, ಕೋಟಿಗಟ್ಲೆ, ಅಸಂಖ್ಯ ಅಬ್ಜಗಳ ಎಲ್ಲಿ? ಒಂದು ಸಾಗರದೊಳಗೆ, ಒಂದು ಪಲ್ಯದೊಳಗೆ.
ಹಾಗಾದ್ರೆ ಅಷ್ಟು ಕಾಲದವರೆಗೆ ಭೇದ ಜ್ಞಾನ ಆಗಲಿಲ್ಲ. ಹೇಗಾಗಲಿಲ್ಲ? ಯಾಕಾಗಲಿಲ್ಲ? ಅಷ್ಟು ಪ್ರತಿಕೂಲತೆಯೊಳಗಾಗಲಿಲ್ಲ ಅಂದರೆ ಈ ಜೀವಕ್ಕ ದೇಹದ ಜೊತೆಗೆ ಅದೆಂಥ ಏಕತ್ವ ಬುದ್ಧಿ ಇರಬಹುದು ವಿಚಾರ ಮಾಡ್ರಿ. ಆತ್ಮನ ಅನುಭೂತಿ ಆದ ನಂತರ ಕೂಡ ಪಂಚ ಅಣುವ್ರತಗಳ ಪರಿಪಾಲನೆ. ಅರೆ, ಅನುಭೂತಿ ಆದ ತಕ್ಷಣ ಏನು ವ್ರತಗಳ ಪರಿಪಾಲನೆ ಮಾಡ್ಲಿಕ್ಕೆ ಹೋಗುವುದಿಲ್ಲವ. ಎರಡನೇ ಕಷಾಯ ಚೌಕಡಿಯನ್ನು ಸವೆಸ್ತಾನ್ರಿ. ಎರಡನೇ ಕಷಾಯ ಚೌಕಡಿ ಹೊರಟು ಹೋದ ನಂತರ ಅರ್ಧ ಕಾರ್ಯ ಆಗಿದೆ ಅಲ್ಲ, ಮೋಕ್ಷ ಮಾರ್ಗದೊಳಗೆ ಅರ್ಧ ಕಾರ್ಯ ಆಗಿದೆ ಭರತಬಾಯಿ. 2 ಹೋಗಿದಾವೆ, ಇನ್ನೆರಡು ಉಳಿದಿದಾವ್ರಿ. ಆದರೆ 2 ಹೋದ ನಂತರ ಎಷ್ಟು ಕಠಿಣ ಇದೆ, ಎಷ್ಟು ಕಠಿಣ ಇದೆ. 5 ಅಣುವ್ರತಗಳ ಪರಿಪಾಲನೆ ಮಾಡುವ ಸಲುವಾಗಿ ಈ 7 ಶೀಲ ವ್ರತಗಳ ಬೇಕೇ ಬೇಕಂತ ಹೇಳ್ತಾ ಇದ್ದಾರೆ. ಇದರ ತಾತ್ಪರ್ಯ ಏನಿದೆ? ಸಮ್ಯಕ್ ದೃಷ್ಟಿ ಜೀವಕ್ಕೆ 2 ಕಷಾಯ ಚೌಕಡಿ ಹೊರಟು ಹೋದ ನಂತರ 3ನೇ ಕಷಾಯ ಚೌಕಡಿಯ ಅಭಾವ ಮಾಡುವ ಸಲುವಾಗಿ ಅರ್ಥಾತ್ ಸ್ವಭಾವದಲ್ಲೇ ಉಪಯೋಗವನ್ನು ನಿರಂತರ ಸ್ಥಿರ ಮಾಡುವ ಸಲುವಾಗಿ ಎಷ್ಟೊಂದು ಪುರುಷಾರ್ಥ ಮಾಡಬೇಕಾಗ್ತದೆ. ಆತ್ಮನ ಅನುಭೂತಿ ಇಲ್ಲ, ಹೀಗೆ ಮಾತಿಲ್ಲ. ಸಂಸಾರ ದುಃಖದ ಸ್ವರೂಪದ ಪರಿಚಯ ಇಲ್ಲ, ಹೀಗೆ ಮಾತಿಲ್ಲ. ಯಾವುದರ ಸಲುವಾಗಿ ನಾವು ಬಾಯಿ ಬಿಡ್ತಾ ಇದ್ದೇವ್ರಿ ಬಾಹ್ಯಕ್ಕ? ಯಾವುದರ ಸಲುವಾಗಿ? ಅದಕ್ಕೆ ಪ್ರಾರಂಭದೊಳಗೆ ಹೇಳ್ತಾನೆ, ದೇಹದೊಳಗ ಅಂಥ ಸ್ಥಿತಿ ಆದ್ರೂ ಕೂಡ ಎಂಥದ್ದ ಅತ್ಯಂತ ದುಃಖದ ವೇದನೆ ನಿರಂತರ ಆಗುವಂಥ ದಶಾ ವಿಶೇಷ ಪ್ರತ್ಯಕ್ಷ ಆದ ನಂತರ ಕೂಡ ಈ ಜೀವಕ್ಕ ದೇಹದ ಜೊತೆಗಿನ ಏಕತ್ವವನ್ನು ನಾನು ತುಂಡರಿಸಲೇಬೇಕು ಅನ್ನುವಂಥ ಪ್ರಾಮಾಣಿಕ ವಿಚಾರ ಅಂತರಂಗದಿಂದ ಮೂಡಿ ಬರುವುದಿಲ್ಲ. ಶಾಸ್ತ್ರ ಸ್ವಾಧ್ಯಾಯ ಮಾಡಿರುವಂಥ, ಧರ್ಮಾಚರಣೆ ಮಾಡಿರುವಂಥ ಜೀವನಿಗೆ. ಹಾಗಾದರೆ ಶಾಸ್ತ್ರದೊಳಗೆ ಏನು ಓದಿದ? ಶಾಸ್ತ್ರದಲ್ಲಿ ಶಾಸ್ತ್ರಕಾರರು ಏನು ಹೇಳಿದಾರೋ ಅದನ್ನು ಓದಿದರೆ. ಧರ್ಮಾಚರಣೆ ಏನು ಮಾಡಿದ? ಶರೀರದ ಮೂಲಕ ಶರೀರದ ಯೋಗ್ಯತೆಯಿಂದ ತಾನಾಗೆ ಯಾವುದಾಯ್ತೋ ಅದನ್ನು ಮಾಡಿದರೆ. ಶರೀರದ ಮೂಲಕ ಶರೀರದ ಯೋಗ್ಯತೆಯಿಂದ ತಾನಾಗೆ ಯಾವುದಾಯ್ತೋ ಅದನ್ನು ಮಾಡಿದರೆ. ಮಾಡೋದಿದ್ರೆ ಆವಾಗ ಮಾಡಲಿಲ್ಲ ಭೇದ ಜ್ಞಾನ. ಇದೆಲ್ಲ ಮಾಡುವಳದೊಳಗಂತೂ ಭೇದ ಜ್ಞಾನ ಅವನ ಲಕ್ಷ್ಯದೊಳಗನೆ ಇಲ್ರಿ. ಶರೀರದ ಮೂಲಕ ಏನೇನು ಧರ್ಮಾಚರಣೆ ಮಾಡ್ತಿದ್ದಲ್ಲ, ಬೆಟ್ಟ ಹತ್ತುತ್ತಿದ್ದಲ್ಲ, 101 ಬಾರಿ ಶಿಖರ್ಜಿ ಬೆಟ್ಟ ಹತ್ತತ್ತೇನು, 2 ಬಾರಿ ಆಯಿತು, 3 ಬಾರಿ ಆಯಿತು, 6 ಬಾರಿ ಆಯಿತು, 7 ಬಾರಿ ಆಯಿತು, ಲೆಕ್ಕ ರೀ. ಆದ್ರೆ ಆ 2 ಬಾರಿ 3 ಬಾರಿ ಅಥವಾ 7 ಬಾರಿ ಏನಾಯಿತು, ಅದರೊಳಗೆ 2ರ ಜ್ಞಾನ, 3ರ ಜ್ಞಾನ, 7ದ ಜ್ಞಾನ ಆಯ್ತೇನ? ದೇಹ ಜೀವ 2 ಇದಾವೆ. ರತ್ನತ್ರಯದ ಉಪಲಬ್ಧಿಯ ಸಲುವಾಗಿ ನಾ ಇದನ್ನು ಹತ್ತುತ್ತಾ ಇದ್ದೇನೆ. ರತ್ನತ್ರಯದ ಉಪಲಬ್ಧಿ ಸಪ್ತ ತತ್ವಗಳ ಜ್ಞಾನದಿಂದ ಆಗ್ತಿದೆ. ಇದೇನಾದರೂ ಅವಾಗಿತ್ತೇನ್ರಿ? ಏನಿತ್ತು? ಯಾವ ಭಾವದಿಂದ ಹತ್ತಿದ ಹೇಳಿ? ನೀವೆಲ್ಲ ಹತ್ತಿ ಬಂದಿದ್ದೀರಿ, ನಾನು ಹತ್ತಿ ಬಂದಿದ್ದೇನ್ರಿ. ಯಾವ ಭಾವದಿಂದ ಹತ್ತಿದೆವು ಹೇಳಿ? ಬಹಳ ಅಂದ್ರೆ ಮುಖದಿಂದ ಅಂದಿದ್ದಿರಬಹುದು, ಶಬ್ದ ರೂಪದಿಂದ. ಪಾರ್ಶ್ವನಾಥ ಸ್ವಾಮಿ ಈ ಸ್ಥಾನದೊಳಗ ಸಾಕ್ಷಾತ್ ಸ್ವಭಾವದೊಳಗ ಅತ್ಯಂತ ಪುರುಷಾರ್ಥದ ಮೂಲಕ ಅಭೇದತೆಯನ್ನು 48 ನಿಮಿಷಗಳವರೆಗೆ ಸಾಧಿಸುವುದರಿಂದ ಇಂದು ಲೋಕದ ಅಗ್ರಭಾಗದೊಳಗ ಸಮಶ್ರೇಣಿಯೊಳಗ ಸಿದ್ಧಾವಸ್ಥೆಯಲ್ಲಿ ವಿರಾಜಮಾನ ಆಗಿದ್ದಾರೆ. ಧನ್ಯ ಇದೆ ಅವರ ಅವಸ್ಥೆ. ಇಷ್ಟು ಒಂದು ವೇಳೆ ಮುಖದಿಂದ ಅಂದಿದ್ದಿರ್ಬೋದು, ಆದ್ರೆ ಅನ್ಲಿಕ್ಕೆ ತ್ರಾಣನೇ ಇರಲಿಲ್ಲರಿ. ಅಲ್ಲಿ ಹೋದಾಗ ಇತ್ತೇನ್ರಿ ಸುಧಾತೆ? ಆ ಪ್ರಕಾರದ ವಿಚಾರ ಮಾಡ್ಲಿಕ್ಕೆ ಜೀವ ಬಾಕಿ ಇತ್ತೇನ್ರಿ? ಅಲ್ಲಿ ತ್ರಾಣ ಇರಲಿಲ್ಲ, ಅಷ್ಟು ಸೋತೋಗಿತ್ರಿ ಶರೀರದ ಏಕತ್ವ ಬುದ್ಧಿಯಿಂದ ಹತ್ತಿ. ಇಲ್ಲ ರೀ,
ಬಂದ ಮೇಲೆ ಮತ್ತೆ ಏನೇನು ಮಾಡ್ಕೊಂತ ಬಿಸಿ ನೀರ ಮಾಲೀಸ ಅದೆಲ್ಲ ಬಿಡ್ರಿ. ಆದ್ರೆ ಅಲ್ಲಿ ಅದೇನು ಅನ್ಲಿಕ್ಕೆ ನೋಡ್ಲಿಕ್ಕೆ ಪಾರ್ಶ್ವನಾಥ ಸ್ವಾಮಿ ಇಲ್ಲಿಂದ ಮೋಕ್ಷ ಅಡಿ ನೀರಗಂಧ ಅಕ್ಷತ ಸುಪುಷ್ಪಚರು ದೀಪ ಧೂಪ ಅರ್ಘ್ಯ ಮಾಡಿ ಬಂದಿರ್ಬೇಕ್ರಿ ಮನಸ್ಸೆಲ್ಲದ ಮನಸ್ಸಿನಿಂದ. ನನ್ನ ಶಬ್ದ ತಮಗೆ ಕಠೋರ ಅನಿಸ್ಬಹುದು, ಆದ್ರೆ ಮನಸ್ಸೆಲ್ಲದ ಮನಸ್ಸಿನಿಂದನೇ ಮಾಡಿದನ್ರಿ. ಮನಸ್ಸು ಅಲ್ಲಿರ್ಲಿಲ್ಲ, ಮನಸ್ಸು ಇದರ ಶ್ರಮವನ್ನ ಅನುಭವ ಮಾಡ್ತಿದ್ರಿ. ಇದಕ್ಕೇನು ಆಯಾಸ ಆಗಿದೆಯಲ್ಲ, ಈ ಆಯಾಸದೊಳಗೆ ಆ ಮನಸ್ಸ ಏನಿತ್ತು ಸುಸ್ತಾಗಿ ಹೋಗಿರ್ತಾರೆ. ಏನು ಮಾಡುದು? ಎಲ್ಲದರದ್ದು ಪರೀಕ್ಷೆ ತನ್ನ ಅಂತರಂಗದ ಅವಲೋಕನೆಯಿಂದ ಮಾಡ್ಕೊಳ್ಳೋದಿದೆ ನೋಡ್ರಿ. ಜಗತ್ತನ್ನು ಮೆಚ್ಚಿಸುವ, ಜಗತ್ತಿನ ಕಡೆಯಿಂದ ಹೌದು ಅನ್ನಿಸಿಕೊಳ್ಳುವ ಮಾತಿಲ್ಲೇನೂ ಇಲ್ಲ. ಅದರಿಂದ ಏನೂ ಆಗುವುದಿಲ್ಲ. ಜೀವಕ್ಕೆ ಏಕಾಕಿ ಜೀವ ಏಕಾಕಿಯಾಗಿನ ಪಾಪ ಮಾಡ್ತಾನೆ. ಜೀವ ಏಕಾಕಿಯಾಗಿನ ದೇಹದ ಜೊತೆಗಿನ ಮಮತ್ವವನ್ನು ಬಿಟ್ಟು ಕೊಡುವುದಿಲ್ಲ. ಅದರ ಕಾರಣದಿಂದ ಜೀವ ಏಕಾಕಿಯಾಗಿನ ನರಕ ನಿಗೋಧಗಳಿಗೆ ಹೋಗ್ತಾನೆ. ಯಾರ ಸಲುವಾಗಿ ಹೋಗುವುದಿಲ್ಲ, ಯಾರ ಸಲುವಾಗಿ ಈ ಜೀವ ಏನೂ ಮಾಡೇ ಇಲ್ಲ. ಯಾರ ಸಲುವಾಗಿ ಏನು ಮಾಡಿದಂದ್ರೆ ಮಕ್ಕಳ ಸಲುವಾಗಿ ಏನೂ ಮಾಡಿಲ್ಲ, ತನ್ನ ಮೋಹದ ಸಲುವಾಗಿ ಮಾಡಿದ್ದಾನೆ. ತನ್ನ ಹಾನಿ ತಾನ ಸ್ವಸಂತೋಷದಿಂದ ಮಾಡ್ಕೊಂಡಿದ್ದಾನ್ರಿ, ಉತ್ಸಾಹದಿಂದ ಮಾಡ್ಕೊಂಡಿದ್ದಾನೆ, ಶಕ್ತಿ ತೊಡಗಿಸಿ ಮಾಡ್ಕೊಂಡಿದ್ದಾನ್ರಿ. ಎಷ್ಟು ಮೈನಸ್? ಮೈನಸ್ ಮಾಡಕ್ಕೆ ಏನಾರಿ ಒಂದು ಬೇಕರ್ಲಿ, ಅಲ್ಲಿ ಏನು ಇಲ್ಲ ಅಂದಮೇಲೆ ಮೈನಸ್ ಯಾವುದರ ಜೊತೆಗೆ ಮಾಡೋದ್ರಿ ಹೇಳ್ರಿ. ಒಂದು ದೊಡ್ಡ ಅಂಕಿ ಇದ್ರೆ ಅದರೊಳಗಿನ ಸಣ್ಣ ಅಂಕಿ ಮೈನಸ್ ಮಾಡ್ತೇವ್ರಿ. ಅಂಕಿನೇ ಇಲ್ಲ. ಇನ್ನು ಏನೇನು ಆಗಬೇಕಾಗಿದೆ, ಏನು ಆಗೋದು ಬಾಕಿ ಇದೆ ಹೇಳ್ರಿ. ಅನೇಕ ಪ್ರಕಾರದ ವಿಫಲತೆ, ಮುಖಭಂಗ, ಅವಮಾನ, ಕರ್ಮೋದಯ ನಮಗೆ ಮಾಡಿಸಿದ್ದೇವೆ. ಆದ್ರೂ ಕೂಡ ನಮಗೆ ಬೇಸರ ಇಲ್ಲ. ಅನೇಕ ಪ್ರಕಾರದಿಂದ ಜ್ಞಾನಿ ಗುರುಗಳ ಸಂಸಾರದ ಚಿತ್ರಣವನ್ನ ನಮ್ಮ ಎದುರಿಗೆ ಚಿತ್ರಿಸಿ ತೋರಿಸಿದ್ದಾರೆ. ಟೋಡರ್ ಮಲ್ಲರೇನು ಹೇಳ್ರು? ಹೀಗೆ ಇದೆಯೋ ಅಥವಾ ಎಲ್ಲ ವಿಚಾರ ಮಾಡಿ ನೋಡು. ಹೀಗೆ ಅನ್ನಿಸ್ತೋ ಅಂತಂದ್ರೆ ನಾವು ಹೇಳಿದ್ದೇವೆ, ಅದು ಉಪಾಯ ಮಾಡಿ, ನಿನ್ನದು ಕಲ್ಯಾಣವಾಗುವುದು. ಏನು ಮಾಡೋದು? ಟೋಡರ್ ಮಲ್ಲರ ಏನು ಮಾಡಿದರು? ಎಂಥ ಜೀವನ ಮಾಡಿದರು? ಕಥೆ ಓದಿದ್ರಿ? ಟೋಡರ್ ಮಲ್ಲರ ಕಥೆ ಓದಿದ್ರಿ? ವಾ ಇಲ್ಲ. ಅದರ ಬಹಳ ಇಲ್ಲ, ಇದೇ ಅಷ್ಟು ಪರ್ಯಾಪ್ತ ಇದೆ ರೀ ನಮ್ಗೆ ತಿಳ್ಕೊಳ್ಳುವ ಸಲುವಾಗಿ, ನಮ್ಮ ಜೀವನದೊಳಗೆ ಪರಿವರ್ತನೆ ಆಗುವ ಸಲುವಾಗಿ ಪರ್ಯಾಪ್ತ ಇದೆ. ಏನು 13-14 ವರ್ಷದ ಮಗು ಬಾಲಕ ಏನು ಕಾರ್ಯ ಮಾಡಿದ? ಮತ್ತು ಅದೇ ಒಂದು ವಯಸ್ಸು ಐತೆ ನೋಡ್ರಿ. ಎಲ್ಲರೂ ಅದೇ ಅಲ್ಲೇ ಮಾಡಿದಾರ್ರಿ ಶುರುವಾತ, ಅಲ್ಲೇ ಆಗಿದ್ದಾರೆ ಪರಿವರ್ತನೆ. ಅಪ್ಪಾಜಿ 11 ವರ್ಷಕ್ಕನ ಆದಿಪುರಾಣ ಓದಲಿಕ್ಕೆ ಶುರು ಮಾಡಿದ್ದ. 13 ವರ್ಷಕ್ಕೆ ಪ್ರವಚನ ಹೇಳ್ತಿದ್ದಾರ್ರಿ ಅವ್ರ. ಆರಣ್ಯ ಕವಿ ಮುಧೋಳ ನಗರದಿಂದ ಬೆಳಗುಳದವರೆಗೆ ರಾತೋರಾತು ಎದ್ದು ಹೋದ 11 ವರ್ಷದ ಹುಡುಗ. ಏನಿದೆ ಅದು ಒಂದು ದಶಕ ಕಳೆದ ಕೂಡಲೇ ಪರಿವರ್ತನೆ ಆಯ್ತು ನೋಡ್ರಿ. ನಮ್ಗೆ ರೂಢಿಯಾಗಿ ಹೋಗಿದೆ, ಮೈ ದಡ್ಡು ಬಿದ್ದಿದ್ದಾರೆ, ನಮ್ದಿನ್ನೇನು ಆಗುವುದಿಲ್ಲ. ಹತ್ತು ವರ್ಷದ ಬಾಲಕ ವಿಚಾರ ಮಾಡಿದ, ಕುಂದು ಪದ್ಮಪ್ರಭ ಕುಮಾರ ಇನ್ನೂ ಎಷ್ಟು ಸಮಯ ಈ ಮರುಳರ ಮಂದೆಯೊಳಗೆ ಇರ್ಬೇಕನ್ಸಿತಪ್ಪ ನಿನಗ? ತನ್ನಾತ್ಮನಿಗೆ ತಾನು ಪ್ರಶ್ನೆ ಮಾಡಿದ. ಬೇಕಾದಷ್ಟು ಉದಾಹರಣೆಗಳು ತುಂಬಿ ಹೋಗಿದವ್ರೆ. ನಾವೇ ನಮಗೆ ಉದಾಹರಣೆ ಆಗ್ತಾ ಇಲ್ಲ, ಇನ್ನೊಬ್ಬರು ಉದಾಹರಣೆ ನಮಗೆ ಎಷ್ಟು ಫಲಪ್ರದ ಆಗೋದ್ರಿ.
ದುಃಖದೊಳಗೆ ಸುಖದ ಮನ್ನಣೆ ಇದೆ. ನಮಗ ಕಲ್ಪನೆ ಇದೆ, ಸುಂದರವಾದಂತಹ ಜೀವನದ ಕಲ್ಪನೆ. ಆ ಕಲ್ಪನೆಯ ಲೋಕದೊಳಗೆ ವಿಹರಿಸ್ತಾ ವರ್ತಮಾನದೊಳಗೆ ಅನುಭವಿಸುವಂಥ ದುಃಖದ ಕಡೆಗೆ ಗಮನನ ಹರಿಸ್ತಾ ಇಲ್ಲ. ಏನ ದಿಗ್ವ್ರತ, 10 ದಿಕ್ಕಿನಲ್ಲಿ ಇಂತಿಷ್ಟ ಕ್ಷೇತ್ರವನ್ನ ಮೀರಿ ಮುಂದಿನ ಕ್ಷೇತ್ರದೊಳಗೆ ನಾನು ಗಮನ ಮಾಡುವುದಿಲ್ಲ. ನಿಯಮ ಏನಿದೆ ಇದರೊಳಗೆ? ಏನಿದೆ ಇದರೊಳಗೆ? ಭಾವೇನಿದೆ ರೀ? ಪೂರ್ವದೊಳಗೆ 10 ಕಿಲೋಮೀಟರ್ಗಿಂತ ಮುಂಚೆ 100 ಕಿಲೋಮೀಟರ್ಗಿಂತ ಮುಂದೆ ನಾನು ಹೋಗುವುದಿಲ್ಲ. ಜೀವನ ಪೂರ್ತಿ ರೀ, ಇವತ್ತಲ್ಲ, ಜೀವನ ಪೂರ್ತಿ. ಅಂಥದ್ದೇನ್ರೆ ಬಂದರೆ ಏನು ಮಾಡೋದು? ಯಾತಕ್ಕೆ ಬರ್ತಿದೆ? ಯಾತಕ್ಕೆ ಬರ್ತಿದೆ ಹೇಳ್ರಿ? ಏನು ಬರೋದಿದೆ? ವಿಚಾರ ಮಾಡೋದು. 10 ದಿಕ್ಕಿನಲ್ಲಿ ಇಂತಿಷ್ಟು ಅಂಥೇಳಿ ದಿಕ್ಕುಗಳದ್ದ, ಇಂತಿಷ್ಟು ಅಂಥೇಳಿ ಕ್ಷೇತ್ರದ್ದ ಮರ್ಯಾದೆ ಮಾಡಿದ ನಂತರ ಹೇಳಿದ್ದಿತ್ತು. ಆ ಮರ್ಯಾದೆಯ ಮುಂದಿನ ಯಾವ ಅನಂತ ಕ್ಷೇತ್ರ ಇದೆಯೋ ಆ ಅನಂತ ಆಕಾಶದೊಳಗ ನನ್ನಿಂದ, ನನ್ನ ಭಾವದಿಂದ, ನನ್ನ ಮನವಚನ ಕಾಯದಿಂದ, ನನ್ನ ಕೃತಕಾರಿತ ಅನುಮೋದನದಿಂದ ಯಾವ ಪ್ರಕಾರದ ಪಾಪ ನನಗೆ ಸಂಭವಿಸುವುದಿಲ್ಲ. ಅದು ಮಹಾವ್ರತ ಇದೆ. ಎಷ್ಟು ಕ್ಷೇತ್ರದ ಮರ್ಯಾದೆ ಮಾಡಿದಾನಲ್ಲ, ಆ ಕ್ಷೇತ್ರದ ಹೊರಗಿನದರ ಕುರಿತು ಏನಿದೆ? ಮಹಾವ್ರತ ಇದೆ. ಪಾಪ ಆಗೋದನೇ ಇಲ್ಲ, ಅಲ್ಲಿ ಹೋಗೋದನೇ ಇಲ್ಲ, ಅಲ್ಲಿ ಹೋಗುವ ಭಾವನೆ ಇಲ್ಲ, ಮನಸ್ಸಿಲ್ಲ, ವಚನ ಇಲ್ಲ, ಕಾರ್ಯ ಇಲ್ಲ. ಅರೇ ಇವು ಒಂದೊಂದರು 5 ಅಲ್ಲಿ ರತ್ನಕರ್ಣ ಶ್ರಾವಕಾಚಾರದೊಳಗ 5 ದೋಷಗಳನ್ನು ಹೇಳಿದಾರ್ರಿ, ಅತಿಚಾರ ದೋಷಗಳನ್ನು. ಅದರದ ಸಿದ್ಧ ಎಲ್ಲಿ? ಗಜಪಂಥದೊಳಗೆ, ಗಜಪಂಥದೊಳಗನಲ್ಲಿ ಚರ್ಚೆ ಆದದ್ದಿತ್ತು. ರತ್ನಕರ್ಣ ಶ್ರಾವಕಾಚಾರದ ಮೂಲಕ 4 ಶಿಕ್ಷಾವೃತಗಳ ಚರ್ಚೆ ಆದದ್ದಿತ್ತು. ಗ್ರಂಥಂತೂ ಕೈಯಲ್ಲಿ ಇದೆ, ಮನೆಯಲ್ಲಿ ಇದೆ, ತೆಗೆದು ಓದೋದ್ರಿ. ಯಾವ ರೀತಿ ಕರ್ಮಗಳಿಂದ, ಪಾಪಗಳಿಂದ ದೂರ ಇರುವ ಸಲುವಾಗಿ ನಿಯಮಬದ್ಧ ಆಗ್ತಾನೆ ಸಮ್ಯಕ್ ದೃಷ್ಟಿ ಜೀವ. ಆ ನಿಯಮದ ಮೂಲಕ ಯಾವ ರೀತಿ ಅವ ಭವಿಷ್ಯದ ಸುಂದರತೆಯ ನಿರ್ಮಾಣ ಮಾಡಿಕೊಳ್ತಾನೆ, ಸಾಧಕ ದಶೆಯೊಳಗ ಮುಂದೆ ಸಾಗುತ್ತಾನೆ, ಯಾವ ರೀತಿ ಅವ ಸಾಧ್ಯದ ಸಮೀಪಕ್ಕೆ ಹೋಗ್ತಾನೆ, ಇದರದ ಚಿತ್ರಣ ಆಚಾರ್ಯ ಭಗವಂತರು ತುಂಬ ಸುಂದರವಾಗಿ ಮಾಡಿದ್ದಾರೆ. ದಿಗ್ವ್ರತ, ಜೀವನ ಪೂರ್ತಿ ಅಷ್ಟ ವ್ರತ ತಗೊಂಡಾನೆ. ಇಷ್ಟ ಕ್ಷೇತ್ರದ ಹೊರಗ ನಾನು ಹೋಗುವುದಿಲ್ಲ. ದೇಶವ್ರತ, ಅದರ ಆ ಜೀವನ ಪೂರ್ತಿ ಏನು ಮಾಡಿದಲ್ಲ ಅದರಲ್ಲೇ ಮತ್ತೆ ನಿರ್ಣಯ ಮಾಡ್ತಾನ್ರಿ. ನಾನು ಚಾತುರ್ಮಾಸ ಮುಗಿಯುವವರೆಗೆ ಇಷ್ಟು ಕ್ಷೇತ್ರವನ್ನು ದಾಟಿ ಹೊರಗು ಅಂದ್ರೆ ಅದರಲ್ಲೇ ಮತ್ತೆ ಒಳಗೆ ಬಂದು ನಿರ್ಣಯ ಮಾಡ್ತಾನ್ರಿ. ಅದು 100 ಕಿಲೋಮೀಟರ್ ಇತ್ತು ಅಂತಂದ್ರೆ 10 ಕಿಲೋಮೀಟರ್ ಅದರಲ್ಲೇ 4 ತಿಂಗಳಂತ ಹೇಳಿ ಮಾಡಿಕೊಂಡ ನಂತರ ಅದರಲ್ಲೇ ಕೂಡ ಮತ್ತ ಪರ್ವತಿಥಿ ಅದವಲ್ಲ, ದಶಲಕ್ಷಣ, ಅಷ್ಟಾನಿಕ, ಅವುಗಳಲ್ಲೇ ಮತ್ತೆ ನಿಯಮ ಮಾಡ್ತಾನೆ. ಅದರಲ್ಲೇ ಕೂಡ ಅಷ್ಟಮಿ, ಚತುರ್ದಶಿ, ಪಂಚಮಿ ತಿಥಿ ಎಂದು ಮತ್ತೆ ಕ್ಷೇತ್ರವನ್ನು ಕಮ್ಮಿ ಮಾಡ್ತಾನೆ. ಇದು ದೇಶವ್ರತ. ದಿಗ್ವ್ರತ ಆದ ನಂತರ ದೇಶವ್ರತ. ಆಮೇಲೆ 3ನೇದ್ದೇನಿದೆ? ಅನರ್ಥದಂಡ ತ್ಯಾಗವ್ರತ. ಇದು ಬಹಳ ಮಹತ್ವಪೂರ್ಣ ಇದೆ. ಅನರ್ಥದಂಡ ಏನು? ಈ ಭವಕ್ಕೆ ಸಂಬಂಧಿಸಿದ, ಈ ದೇಹಕ್ಕೆ ಸಂಬಂಧಿಸಿದ, ಈ ಇಂದ್ರಿಯಗಳಿಗೆ ಸಂಬಂಧಿಸಿದ, ಈ ದೇಹದ ಸಂಯೋಗಿ ಜನರಿಗೆ ಸಂಬಂಧಿಸಿದ, ಅರ್ಥಾತ್ ಪರಿವಾರಕ್ಕೆ ಸಂಬಂಧಿಸಿದ ಯಾವ ಕಾರ್ಯ ಆಗುವುದಿಲ್ಲ. ಅಂಥದ್ರೊಳಗೆ ಇವನ ಪ್ರವೃತ್ತಿ ಇದೆಯಲ್ಲ, ಅದು ಅನರ್ಥದ. ಯಾವುದೂ ಆಗೋದಿಲ್ಲ, ಧನದ್ದಾಗೋದಿಲ್ಲ, ಯಾವುದು ಅಂದರೆ ಯಾವುದು, ಪರಿವಾರದ್ದಿಲ್ಲ, ತನ್ನದೆಲ್ಲ, ಶರೀರದಿಲ್ಲ, ಯಾವುದ್ರದ್ದು ಕಾರ್ಯ ಆಗೋದಿಲ್ಲ. ಅಂಥ ಕಾರ್ಯಗಳಲ್ಲಿ ಯಾವುದ್ರದ್ದು ಲಾಭ ಆಗೋದಿಲ್ಲ. ಅಂಥ ಕಾರ್ಯಗಳಲ್ಲಿ ಪ್ರವೃತ್ತಿ ಮಾಡೋದು ಅನರ್ಥ ದಂಡ ಇದೆ. ಇನ್ನೊಬ್ಬರ ವಿಷಯ ಮಾತಾಡ್ತೇವಲ್ಲ, ಏನಾಗ್ತಿದೆ? ಅದರಿಂದ ಧನ ಲಾಭ ಆಗ್ತಿದೆ, ಪುಣ್ಯ ಲಾಭ ಆಗ್ತಿದೆ, ಆರೋಗ್ಯದ ಲಾಭ ಆಗ್ತಿದೆ,
ಪರಿವಾರದ ಜನರಿಗೆ ಏನಾದರೂ ಲಾಭ ಆಗ್ತಿದೆ? ಇಲ್ಲ. ಆದ್ರೆ ಅದರೊಳಗೆ ಎಷ್ಟು ರುಚಿ ಇದೆ ನಮಗೆ. ಇನ್ನೊಬ್ಬರದ ವಿಷಯ, ಇನ್ನೊಬ್ಬರದ ಅದು ಛಿದ್ರಾನ್ವೇಷಣೆ, ಇನ್ನೊಬ್ಬರ ದೋಷ ತಪ್ಪ ಹಾಸ್ಯ ಮಾಡಿ ಮಾಡಿ ಆನಂದ ತಗೊಂಡು ಮಾತಾಡ್ತೇವ್ರಿ. ಕುರುಡರನ್ನು ನೋಡಿ, ಕುಂಟರನ್ನು ನೋಡಿ, ಕಿವುಡರನ್ನು ನೋಡಿ ಆಗ್ತಿದೆ ಏನಿಲ್ರಿ. ಭಿಕ್ಷುಕರನ್ನು ನೋಡಿ, ಅಪಂಗರನ್ನು ನೋಡಿ, ಅರೆ ಇದೆಲ್ಲ ಲಭಿಸಿದೆಯಲ್ಲ. ಉತ್ತರೋತ್ತರ ಒಂದಕ್ಕಿಂತ ಒಂದು ಅನಂತ ಅನಂತ ಕಾಲದೊಳಗೆ ಲಭಿಸದೆ ಇರುವಂಥದ್ದು ಲಭಿಸಿದ್ದೇ ಇದೆ. ಅಂಥದ್ರೊಳಗ ಯಾರಾದರೂ ನಮಗಿಂತ ಹೀನ ಯಾವುದಾದ್ರೂ ಒಂದು ದೃಷ್ಟಿಕೋನದಿಂದ ಹೀನವಾಗಿ ಕಂಡು ಬಂದ್ರೆ ಅವ್ರದ್ದು ಹಾಸ್ಯ ಮಾಡೋದೋ ಅಥವಾ ಇದು ನನಗೇನು ಪ್ರಾಪ್ತಿ ಇದೆ, ಇದು ಕ್ಷಣಿಕಿದೆ, ಇದನ್ನು ತಿಳಿಯೋದ, ಇದು ನನಗೇನು ಪ್ರಾಪ್ತಿ ಇದೆ ಅಲ್ಲ, ನನಗಿಂತ ಹೀನರನ್ನು ನೋಡಿ ಸುಧಾ ತಾಯಿ. ಧನದ ಸಲುವಾಗಿ ಎಷ್ಟು ದೈನ್ಯತೆ ಇದೆ, ಆಹಾರದ ಸಲುವಾಗಿ ಎಷ್ಟು ದೈನ್ಯತೆ ಇದೆ, ದೇಹದ ರೋಗದ ಸಲುವಾಗಿ ಎಷ್ಟು ದೈನ್ಯತೆ ಇದೆ, ಮಕ್ಕಳದ ಏನೇನಾದರೂ ಕಾರ್ಯ ಮಾಡಿಸುವ ಸಲುವಾಗಿ ಎಷ್ಟು ದೈನ್ಯತೆ ಇದೆ. ಅರೇ ಒಂದು ಒಳ್ಳೆಯ ಮನೆತನ ಬಂದಿರ್ತಿದ್ದಾರೆ ಮಗನ ಸಲುವಾಗಿ, ಹುಡುಗಿ ಎಷ್ಟು ಕಡೆ ಚೌಕಶಿ ಮಾಡ್ತೇವೆ, ಅದರಲ್ಲೇ ದೀನತೆ ಇದೆ, ಏನು ಗಾಂಭೀರ್ಯತೆ ಇದೆ, ಏನಿದೆ ವಿಚಾರ ಮಾಡ್ರಿ. ಎಷ್ಟೆಷ್ಟು ದೀನಹೀನ ನಾವು ಆಗುತ್ತೇವೆ, ಅದು ನಮ್ಮ ಲಕ್ಷ್ಯಕ್ಕೆ ಇಲ್ಲ. ಮತ್ತು ಯಾವುದೋ ಒಂದು ನಮಗಿಂತ ಹೀನ ದಶೆಯೊಳಗೆ ಯಾವಾಗೋ ಯಾರೋ ಕಾಣಿಸಿಕೊಂಡ್ರೆ ಅಜ್ಞಾನದಿಂದ ಅರೇ ಅಲ್ಲೇ ಐತಲ್ಲ ಯಾವುದೋ ಒಂದು ವಸ್ತು ಹುಡುಕ್ತಿರ್ತಾರೆ, ಅದನ್ನು ಎಷ್ಟು ಕಾಲ ನೆನಪಿಟ್ಕೊಂಡಿರ್ತೇವ್ರಿ ನಾವು? ಯಾವ ಕಾರಣದಿಂದ ಪ್ರಗಟ ಅವಸ್ಥೆಯೊಳಗೆ ಹೀನಾಧಿಕತೆ ಗಣಿಸುವ ಅಜ್ಞಾನ, ಮೂಢತೆ, ಅನಂತ ಸಂಸಾರದ ಆಧಾರ ಮಿಥ್ಯಾತ್ವದ ಪೋಷಣೆ. ಅದಕ್ಕೆ ಇಲ್ಲಿ ಅನರ್ಥ ದಂಡ ಹೇಳಿದ್ದಾರೆ. ಅನರ್ಥ ದಂಡ ಏನಿದೆ, ಮಾತ ಏನದವ ಹೇಳ್ರಿ. ಇಬ್ಬರಿಗೆ ಮಾತಾಡ್ಲಿಕ್ಕೆ ವಿಷಯನೇ ಏನಿದೆ, ಮೂರನೇದ್ದು ಒಂದೇನ್ರ ಬೇಕಲ್ಲ, ಹಾಗಾದ್ರೆ ಅದು ಅನರ್ಥ ದಂಡ ಇದೆ. ಸಾರ್ಕ ಚಾಲೂಸ್ ಹೊತ್ತನ ಹೋಗೋದಿಲ್ರಿ ಇವನಿಗೆ ಮಾತಾಡದಿದ್ರ. ವಿಚಾರ ಮಾಡೋದು. ಆದ್ರೆ ಅದು ನಾಳೆ ಎಷ್ಟು 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 ವಿಶಾಲವಾದಂಥ ಉನ್ನತವಾದಂಥ ದುಃಖ ರಾಶಿಯನ್ನು ಒಳಗೊಂಡದ್ದು ಇದೆ. ಅದು ಅನರ್ಥದಂಡ. ಮೂರು ಮಾತು ನಿಧಾನ ದಂಡ ಅಂದ್ರೆ ಸಂಕಲ್ಪ ಹಿಂಸೆ ಒಂದ. ಜೀವನ ಬಹಳ ಸಾವಧಾನಪೂರ್ವಕ ಬೇಕರೆ. ಸ್ವಲ್ಪ ಮೈ ಮರೆತರನೂ ಕೂಡ ಅಂಟುತ್ತಿದೆ ಅದು ಕರ್ಮದ ರಾಶಿ. ಸಮ್ಯಕ್ ದರ್ಶನ ಪ್ರಾಪ್ತಿಯ ಸಲುವಾಗಿ ಎಷ್ಟು ಸಾವಧಾನತೆ ಬೇಕು, ಎಷ್ಟು ಗುಪ್ತತೆ ಬೇಕು, ಎಷ್ಟು ಗುಪ್ತತೆ ಅಂತಂದ್ರೆ ಉಪಯೋಗವನ್ನು ಒಳಗಿರಿಸೋದ್ರಿ. ಗುಪ್ತ ಅರ್ಥಾತ್ ಮನವಚನ ಕಾಯದ ಕಡೆಗೆ ಅದನ್ನು ಹರಿಬಿಡೋದಿಲ್ರಿ. ಉಪಯೋಗವನ್ನ, ಜ್ಞಾನೋಪಯೋಗವನ್ನ ನಮ್ಮದು ಯಾವಾಗಲೂ ಅದಕ್ಕೆ ನಿಯಂತ್ರಣನೇ ಇಲ್ಲ, ಅದು ಹರಿದಾಡ್ತಾನೆ ಇದೆ ರೀ. ಅನರ್ಥ ದಂಡ. ಇನ್ನೊಬ್ಬರದ ಮಾತಾಡೋದು, ಇನ್ನೊಬ್ಬರ ಛಿದ್ರಾನ್ವೇಷಣೆ ಅರ್ಥಾತ್ ದೋಷದ ಅವಲೋಕನೆ ಮಾಡೋದು, ಇನ್ನೊಬ್ಬರ ಕುರಿತಾಗಿ ಹೀನತೆಯ ಅನುಭವ ಮಾಡೋದು, ಇವೆಲ್ಲ ಎಲ್ಲ ಎಲ್ಲ ಏನದವ್ರಿ ಅನರ್ಥದ. ಏನು ಹೇಳ್ತು? ತನಗೇನ ಬಂತರೆ ಇನ್ನೊಬ್ಬರ ಯಾವುದಾದರೂ ಹೀನತೆ ಅಂಗದ್ದ ಇರಬಹುದು, ಉಪಾಂಗದ್ದ ಇರಬಹುದು, ಬುದ್ಧಿದ್ದ ಇರಬಹುದು, ಅಜ್ಞಾನತೆದ್ದ ಇರಬಹುದು, ಮುಗ್ಧತೆದ್ದ ಇರಬಹುದು, ಅದನ್ನು ಮುಖ್ಯ ಮಾಡಿ ಅದು ಕಂಡು ಬಂತು ಅಂತಂದ್ರೆ ತಕ್ಷಣಕ್ಕೆ ನಮ್ಮ ಅಂತರಂಗದೊಳಗೆ ವಿಚಾರ ಬರಬೇಕು. ಅವನಿಗಿಂತ ಈ ಸಮಯದೊಳಗ ನನ್ನ ಅವಸ್ಥೆ ಉತ್ಕೃಷ್ಟ ಇದೆಯಲ್ಲ, ಇದು ಶಾಶ್ವತ ಇಲ್ಲ, ಇದು ಕರ್ಮಕೃತ ಇದೆ. ಏನು ನಡೆದದ್ದ ಇದೆ ಈಗ ಕಲಶದೊಳಗ? ಕರ್ಮದಿಂದ ಆಗಿರುವಂಥ ಸಾಮಗ್ರಿ.
ಯಾವ ಯಾವ ದೇಹ, 5 ಇಂದ್ರಿಯ, ಮನಸ್ಸ. ಇನ್ನು ಮತ್ತು ಹೊರಗೇನದವು ಅವಂತೂ ಸ್ಪಷ್ಟ ರೂಪದಿಂದ ಕರ್ಮ ನಿರ್ಮಿತ ಸಾಮಗ್ರಿನೇ ಇದ್ದಾವೆ. ವೃದ್ಧನನ್ನು ನೋಡಿ, ನಮ್ಮ ಮನೆಯಲ್ಲೇ ಯಾರೋ ರೋಗಗ್ರಸ್ತ ರೋಗ ಪೀಡಿತರನ್ನು ನೋಡಿ ಜಿಗುಪ್ಸೆಯ ಭಾವ ಆಗ್ತಿದೇನಲ್ಲ. ಆದ್ರೆ ಈ ಸಮಯದೊಳಗ ಆ ಅವಸ್ಥೆ ನಂದಿಲ್ಲ, ಇಷ್ಟೇ, ಬೇರೆ ಏನೂ ಅದರಲ್ಲಿ ವಿಶೇಷತೆ ಇಲ್ಲ. ಈ ಸಮಯದೊಳಗ ನನ್ನ ಅವಸ್ಥೆ ಹಾಗಿಲ್ಲ. ಆದರೆ ಈ ಸಮಯದೊಳಗೆ ಯಾವುದು ನನ್ನ ಅವಸ್ಥೆ ಇದೆ ಅಲ್ಲ, ಇದು ಹೀಗೆ ಇರುವುದಿಲ್ಲ. 2 ಮಾತು. 3ನೇದ್ದೇನ, ಇದು ನನ್ನದಲ್ಲ, ಇದು ನನ್ನದಲ್ಲ. ಇದರ ಕುರಿತ ಅಭಿಮಾನ ಏನು ಮಾಡೋದಿದೆ? ಇದರ ಕುರಿತ ಅವನನ್ನು ಹೀನಂತೇಳಿ ಏನು ತಿಳಿಯೋದಿದೆ? ಎಷ್ಟು ಪ್ರಕಾರ ಶರೀರದೊಳಗ ಯಾವ ಯಾವ ಸಮಯದಲ್ಲಿ ಯಾವ ಯಾವ ಪ್ರಕಾರದ ವಿಕೃತಿ, ಯಾವ ಯಾವ ಪ್ರಕಾರದ ಅವಮಾನಜನಿತ ದಶೆಗಳ ಆಗ್ತವೆ, ಇದನ್ನು ನಾವು ಕಣ್ಣು ಬಿಟ್ಟು ನೋಡಿಲ್ಲೇನ್ರಿ? ನೋಡಿದ ನಂತರ ನಮ್ಮ ಅಂತರಂಗದೊಳಗೆ ಬಂದದ್ದು ಭಾವೇನ, ಯಾವ ಜನ್ಮದ ಕರ್ಮವೋ ಏನೋ ಅಂಥೇಳಿ ಕರ್ಮದ ಮೇಲೆ ಹಾಕಿ ಹೀಗೆ ಹೇಳುವುದರೊಳಗೂ ಕೂಡ ನಾನು ಆ ಕರ್ಮದಿಂದ ಈ ಸಮಯ ಮಾತ್ರ ರಹಿತ ಇದ್ದೇನೆ, ನಾಳೆ ಅದಕ್ಕಿಂತ ನಿಕೃಷ್ಟ ಅವಸ್ಥೆ ನನ್ನದ ಆಗುವಂಥ ಕರ್ಮದ ಉದಯ ಬರೋದು ಸಾಧ್ಯ ಇದೆ. ಅಸಾಧ್ಯ ಏನಿಲ್ಲ, ಅಸಂಭವ ಏನಿಲ್ಲ, ಆಶ್ಚರ್ಯ ಏನಿಲ್ಲ ಬಂದ್ರ. ಅಂಥೇಳಿ ನಿರ್ವಿಚಿಕಿತ್ಸಾ ಅಂಗ ಇದೆ ಸಮ್ಯಕ್ ದರ್ಶನ. ನಿರ್ವಿಚಿಕಿತ್ಸಾ ಅಂಗ, ಯಾವುದನ್ನು ನೋಡಿ ಜಿಗುಪ್ಸೆಯ ಪರಿಣಾಮ ಆಗುವುದಿಲ್ಲ, ಹೇಸಿಕೆಯ ಪರಿಣಾಮ ಆಗುವುದಿಲ್ಲ. ಏನಿದೆ ಅದ ಪುದ್ಗಲದ ಅವಸ್ಥೆ ಇದೆ. ಆ ಪುದ್ಗಲದ ಅವಸ್ಥೆಗೆ ಕಾರಣ ಏನ? ಪುದ್ಗಲದ ಜೊತೆಗಿನ ಏಕತ್ವ ಬುದ್ಧಿ ಇದೆ, ಬೇರೆ ಏನೂ ಇಲ್ಲ. ಪುದ್ಗಲದ ಜೊತೆಗಿನ ಏಕತ್ವ ಬುದ್ಧಿಯೇ ಆ ಪುದ್ಗಲದ ಅಂಥ ಅವಸ್ಥೆಗೆ ಕಾರಣ ಇದೆ. ಅದನ್ನೇ ಇಷ್ಟೋಪದೇಶದೊಳಗೆ ಹೇಳಿದರೆ, ಪುದ್ಗಲವನು ತನ್ನದೆಂದರಿದು ಅಜ್ಞಾನಿ ಅಭಿನಂದಿಸು. ಏನಿದೆ ಹಾಗಾದ್ರೆ ಆ ಪುದ್ಗಲ ನಾನಾ ಪ್ರಕಾರದ ಪರಿವರ್ತನೆಯನ್ನ ಮಾಡುವಂಥ ಯಾವ ಸಾಮರ್ಥ್ಯ ಆ ಪುದ್ಗಲದಲ್ಲಿದೆಯೋ ಆ ಪುದ್ಗಲ 4 ಗತಿಗಳಲ್ಲಿ ನಿನ್ನ ಸಂಗತಿ ಎಂದೂ ಬಿಡುವುದಿಲ್ಲ. ನಾನಾ ಪ್ರಕಾರದ ರೂಪಧಾರಣ ಮಾಡಿ ನಿನ್ನ ಎದುರಿಗೆ ಇರ್ತಾನೆ ಇರೋದು, ಬರ್ತಾನೆ ಇರೋದು, ಅದು ನಿನ್ನನ್ನು ಆಡಿಸ್ತಾನೆ ಇರೋದು. ಈ ಪ್ರಕಾರ ಅನರ್ಥ ದಂಡ. ಮುಂದ 4 ಶಿಕ್ಷಾವ್ರತ ಅದವಲ್ಲ. ಮೊದಲನೇದ್ದು ಇದೆ ಸಾಮಾಯಿಕ ಶಿಕ್ಷಾವ್ರತ. ಅರೇ ಮುನಿ ಜೀವನದ ಸಾಕ್ಷಾತ್ ಮೋಕ್ಷ ಪ್ರಾಪ್ತಿ ಯಾವುದರಿಂದ ಆಗ್ತಿದೆಯೋ ಅಂಥ ಲೋಕೋತ್ತರ ಜೀವನದ ಅಭ್ಯಾಸ ಏನಿದೆ ಅದು ಸಾಮಾಯಿಕ ಇದೆ. ಶಿಕ್ಷಾವ್ರತ ಯಾವುದರದ ಶಿಕ್ಷಣ? ಆ ಸಾಧಕ ದಶೆಯ ಶಿಕ್ಷಣ. ಯಾವ ಸಾಧಕ ದಶೆ? ಸಾಕ್ಷಾತ್ ಮೋಕ್ಷದ ಉಪಲಬ್ಧಿ ಯಾವ ದಶೆಯಿಂದ ಆಗ್ತಿದೆಯೋ ಆ ಅಲೌಕಿಕ ಅಥವಾ ಲೋಕೋತ್ತರ ದಶಾ ವಿಶೇಷ. ಬಹಳ ಅದ್ಭುತ ರೀ. ಭಾವದಿಗಂಬರ ಮುನಿಗಳ ಕಂಡರೆ ವಿಶ್ವಗುಣಶ್ವರವೆನಿಸುವುದು. ಯಾರನ್ನ ನೋಡಿದನ ಇಡೀ ವಿಶ್ವ ನಶ್ವರ ಅನ್ನಿಸ್ತಿದೆ, ಅವರ ಅಂತರಂಗಿ ಅಂಥದ್ದಿರಬಹುದ್ರಿ. ಬರೇ ಅವರನ್ನು ನೋಡುವುದರಿಂದ ನೋಡುವಂಥವನಿಗೆ ಅನ್ನಿಸ್ತಿದೆ ಏನ, ಈ ವಿಶ್ವೆಲ್ಲ ನಶ್ವರ ಇದೆಪ್ಪ. ಹಾಗಾದರೆ ಸ್ವಯಂ ಅವರಂತರಂಗದೊಳಗ ವಿಶ್ವದ ಕುರಿತು ಎಂಥ ಮನ್ನಣೆ ಇರಬಹುದು. ಅಂಥ ಮುನಿ ದಶೆಯ ಸಲುವಾಗಿ ಸಾಮಾಯಿಕ ಏನಿದೆ ಇದು
ಆ ಮುನಿದಶೆಯ ಶಿಕ್ಷಣ ರೂಪದಿಂದ ಇದೆ ಸಾಮಾಯಿಕ. ನೀವೇನು ಅನ್ಬೇಡ್ರಿ. ಅಲ್ಲಿ ಸಿದ್ಧವರ ಕೂಟದೊಳಗೆ ವಿಜಯಣ್ಣನ ಉದ್ದೇಶಿಸಿ ಹೇಳತ್ತಿತ್ತು, 3 ಬಾರಿ ಸಂಧ್ಯಾ ಸಮಯದೊಳಗ ನಿಮ್ಮಂಥವ್ರ ಸ್ವಾಧ್ಯಾಯಿ ಜೀವಗಳ, ನಮ್ಮಂಥವ್ರು ಆವಾಗ ಅವ್ರದ್ದು ಹೇಳಿದ್ದಿತ್ತು, ನಮ್ಮಂಥವ್ರು ಈಗ ಮನೆಯವರಿಗೆ ಪರಿಚಯ ಇರಬೇಕು. ಈ ಸಂಧ್ಯಾ ಸಮಯದೊಳಗೆ ಯಾರಾದರೂ ಬಂದರು ಅಂತಂದ್ರೆ ಇಲ್ಲ, ಅವರಿಗೆ ಯಾರಿಗೆ ಭೇಟಿ ಆಗೋದಿಲ್ಲ. ಇಷ್ಟು ಮನೆಯವರಿಗೆ ಪರಿಚಯ ಇರುವಂಥದ್ದು ಪ್ರವೃತ್ತಿ ನಮ್ದು ಬೇಕದ. ಸಾಮಾಯಿಕ ಕೂಡೋದರೆ ಅರೆ ಅಲ್ಲಿ ಆತ್ಮ ಬೇರೆ ದೇಹ ಬೇರೆ, ಕರ್ಮಗಳ ಉದಯದೊಳಗಿದೆ, ವಿಭಾವ ಒಂದು ಸಮಯದ್ದಿದೆ. ಇಷ್ಟು ವಿಚಾರ ಮಾಡ್ಕೊಂತ ಕೂಡ್ಲಿಕ್ಕೆ ಬರುದಿಲ್ರಿ, ಬರ್ತಿದ್ದಿಲ್ಲ. ಅನ್ಯದ್ದು ಯಾವುದು, ಎಲ್ಲಿ ಹೋಗೋ ವಿಚಾರ ಬೇಡ, ಯಾರ ಜೊತೆ ಮಾತಾಡೋ ವಿಚಾರ ಬೇಡ, ಯಾರ ಕಡೆಯಿಂದ ಯಾವ ಕೆಲಸ ಮಾಡಿಸ್ಕೊಳ್ಳೋ ವಿಚಾರ ಬೇಡ. ಇಷ್ಟು ಬಿಟ್ಟು ಕೊಂಡ್ಲಿಕ್ಕೆ ಬರುದಿಲ್ರಿ. ಕೂಡ್ಲಿಕ್ಕೆ ಬರ್ತಿದ್ಯೋ ಅಥವಾ ಇಲ್ಲ? ಇನ್ಯಾವಾಗ್ರಿ? ಯಾವಾಗ? ಇವೆಲ್ಲ ನಮ್ಮ ಜೀವನದಲ್ಲಿ ಇರಬೇಕು ಅಥವಾ ಬೇಡ್ರಿ? ಏನು ಮಾಡಿದೆವು ನಾವು ಹೇಳ್ರಿ? ಮುನಿ ಆಗೋದಿದೆಯೋ ಅಥವಾ ಇಲ್ರಿ? ಆಗೋದಿದೆಯಲ್ಲ. ಯಾವಾಗ? ಅರೆ ಅದರ ಸ್ವಸಮಯ ಬಂದ ನಂತರ ಹೇಗೆ ಬರೋದದ? ಅದನ್ನು ತಂದುಕೊಳ್ಳೋದಿದೆ. ಪುರುಷಾರ್ಥ ಉದ್ಯಮ ನಿರಂತರದ ಅಭ್ಯಾಸದ ಮೂಲಕ, ನಿರಂತರದ ಅಭ್ಯಾಸದ ಮೂಲಕ ನಿಶ್ಚಲವಾಗಿ ಕೂಡೋದನ್ನ, ಮೌನವಾಗಿ ಇರುವುದನ್ನ, ಆಹಾರದ ಅಭಿರುಚಿಯನ್ನು ಬಿಟ್ಟು, ಆಹಾರ ಸೇವನೆ ಮಾಡುವೆಳದೊಳಗೂ ಕೂಡ ಅದರ ಅಭಿರುಚಿ ಬಿಟ್ಟುಕೊಡೋದಿದೆ, ಅದರ ವರ್ಣನೆ ಮಾಡೋದು ಬಿಟ್ಟುಕೊಡೋದಿದೆ. ಬರ್ತಿದೆಯೋ ಅಥವಾ ಇಲ್ಲ? ಎಂದೂ 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 ನಮ್ಮ ಬುದ್ಧಿ ತಿಳಿದಾಗಿಂದ ಇದು ಬಹಳ ಚಲೋ ಆಗೈತೆ ಅಂಥೇಳಿ ಅಪ್ಪಾಜಿ ಎಂದೂ ಯಾವ ಪದಾರ್ಥಕ್ಕೆ ಹೇಳಿಲ್ರಿ. ನಾವೇ ಪದೇ ಪದೇ ಕೇಳಿದ್ರೂ ಇನ್ನು ಮತ್ತೆ ಚಲೋ ಆಗೈತೆ ಅಂದ್ರೆ ಮತ್ತೆ ಹಾಕ್ತಾರೇನೋ ಅಂಥೇಳಿ ಅಂಥೇಳಿ ಅಂದ ಕೈ ತೊಳ್ಕೊಂಡ್ಮೇಲೆ ಆಗಿತ್ತಲ್ಲ ಕೇಳಿದರೆ ಎಷ್ಟು ಭೋಜನದ ಕುರಿತ ಅವರಲ್ಲೇ ಅನಾಸಕ್ತಿ ಇರಬಹುದು. ಅಡಿಗೆ ಆಗೈತೆನೋ ಅದಂತೂ ಇಲ್ವೇ ಇಲ್ರಿ. ಇಷ್ಟ್ಯಾಕೆ ಲೇಟ? ಜೀವಿಸಿ ತೋರಿಸಿದ್ರೂ ಕೂಡ ನಾವು ಕಣ್ತರದು ನೋಡುವುದಿಲ್ಲ. ಮಹಾಭಾಗ್ಯದಿಂದ ಅಂಥ ಪವಿತ್ರಾತ್ಮನ ಸಂಯೋಗ ಬಂದ್ರೂ ಕೂಡ ನಮ್ಮ ಜೀವನದೊಳಗೆ ಯಾವ ಬದಲಾವಣೆ ಆಗದಿದ್ರ ನಮ್ಮಂಥ ಅಭಾಗ್ಯವಂತರ ಯಾರಿದ್ದಾರೆ? ಅಭಾಗ. ಸಾಮಾಯಿಕ ಪ್ರೋಷಧೋಪವಾಸ ಅದನ್ನು ನೋಡಿದ್ದೇವೆ ನಾವು. ಮೊದಲು ಪ್ರೋಷಧೋಪವಾಸ ಅವ್ರ ಜೀವನದೊಳಗೆ ಶರೀರದಲ್ಲಿ ಸಾಮರ್ಥ್ಯ ಇರೋ ತನಕ ಮಾಡಿದ್ದಾರೆ. ಆಮೇಲೆ ಅಧ್ಯಾತ್ಮಕ ಬಂದ ನಂತರ ಅದರದ ಹಠ ಬಿಟ್ಟುಬಿಟ್ರು, ಅದರದ ಆಗ್ರಹ ಬಿಟ್ಟುಬಿಟ್ರು. ಬಿಟ್ಟ ಸ್ವಚ್ಛಂದೆಯಾದರೂ ಹೀಗೆ ಮಾತಿಲ್ಲ, ಈ ಕಡೆ ಅಧಿಕ ಉಪಯೋಗ ತೊಡಗಿಸಿದ್ರು. ಭಾಳ ಬಂತ್ರಿ ಅವ್ರದ ವಚನದಾಗ ಬಂತ್ರಿ. ಈಗ ಇದಾಯ್ತಲ್ಲ ನಮ್ಮದು ಸಾಮಾಯಿಕ ಪ್ರೋಷಧೋಪವಾಸ. ಇನ್ನು ಭೋಗೋಪಭೋಗದ ಪರಿಮಾಣದಂತೂ ಸ್ಪಷ್ಟನೇ ಇತ್ತು, ಸಾಕಷ್ಟು ಬಾರಿ ಹೇಳಿದ್ದೇ ಇದೆ. ಅದು ನೋಡಿದ ನಂತರ ರಾಗ ಆಗೋದನ್ನ ಅಂತ ಹೇಳಿದ್ರು. ಸೋಫಾ ತಗೊಳ್ಳಿಕ್ಕೆ ಹೋಗಿದ್ದೆವು, ದಿವಾನ್ ತಗೊಳ್ಳಿಕ್ಕೆ ಹೋಗಿದ್ದೆವು. ಅದೊಂದು ಸೋಫಾ ನೋಡಿದ ನಂತರ, ಅದನ್ನ ನೋಡಿದ ನಂತರ ರಾಗ ಆಗೋದೆ ನೋಡಪ್ಪ ಅಂತ ಹೇಳಿದ್ರು. ದರಿದ್ರರ ಹಾಗೆ ಇರ್ತಾರೆ ಅನ್ರಿ ಧರ್ಮಾತ್ಮರ. ಬಡವನಂತಿಳೆಗೆ, ಬಡವನ ಹಾಗೆ ಇಳೆಗೆ ಕಂಡು ಬಂದ್ರೂ ಕೂಡ ಒಳಗ ಅತ್ಯಂತ ಶ್ರೀಮಂತರಿರ್ತಾರೆ. ಆತ್ಮಿಕ ವೈಭವದೊಳಗ ಮುಳುಗಿ ಹೇಳ್ತಾ ಇರ್ತಾರೆ.
ಸ್ವಾಧೀನ ರಸದೊಳಗ ಮುಳುಗಿ ಹೇಳ್ತಾ ಇರ್ತಾರೆ, ಆಕಂಠ ಪಾನ ಮಾಡ್ತಾ ಇರ್ತಾರೆ. ಅವರೇ ಹಾಗೆ ಬಡವನಂತಿಳಿಗೆ ಮಹಾಮುನಿಯ ಸಲುವಾಗಿ ರತ್ನಾಕರ ವರ್ಣಿ ಹೇಳ್ತಾನೆ, ಬಡವನ ಹಾಗೆ ಭೂಮಿಯ ಜನರಿಗೆಲ್ಲ ಕಂಡು ಬರ್ತಾನೆ. ಭರತ ಚಕ್ರವರ್ತಿ ಅಲ್ಲ, ಆತ್ಮ ಯಾವಾಗ ಸಾಧಕ ದಶೆಯಲ್ಲಿ ನಿಲ್ಲುತ್ತಾನೋ ಆವಾಗ್ರೆ. ಆದ್ರೆ ಅವನಷ್ಟು ಶ್ರೀಮಂತ ಯಾರದಾರ? ಇಂದ್ರ ನರೇಂದ್ರ ಮೇನ ಅಹಮಿಂದ್ರರುಗಳಿಗೆ ಕೂಡ ಇಲ್ಲದೆ ಇರುವಂಥ ಆನಂದ ಮುನಿಗಿರ್ತಿದೆ ಅಂತ ಹೇಳಿ ಯಾರು ಹೇಳ್ರು? ದೌಲತ್ ರಾಮ ಹೇಳಿದ್ದಾರೆ. ಇದ್ರಿ 6 ತಿಂಗಳ ಇದು ವಿಷಯ ಒಳಗೆ ಬರ್ತಿದೆ, ಇದು ಹೊರಗಿಂದ ಅದರ ಮೇಲೆ ಬಿದ್ದ ನಂತರ ಅದು ದಬಾಯಿಸಲ್ಪಡ್ತಿದೆ. ಇಷ್ಟೇ ಐತೆ. ಜ್ಞಾನದ ಕ್ಷಯೋಕ್ಷಮ ಹೀಗೆ ಜ್ಞಾನದೊಳಗೆ ಇದ್ರೂ ಒಮ್ಮೆ ಶಬ್ದ ಬರುತ್ತಿಲ್ಲ. 100 ಅಂದ್ರೆ ಯೋಜನೆ ಹೋಗ್ತಾರಲ್ಲ ವಜ್ಜೆ ತಗೊಂಡು 2 ಯೋಜನೆ ನಮಗೇನು ಭಾಳ ಕಟ್ಟಿಲ್ಲ. ಸ್ವರ್ಗದ ಅದು ಐತಿರಲ್ಲ, ಅದು ಎಲ್ಲ ಕುಂದು ಆಚಾರ್ಯ ಎಲ್ಲ ಹೇಳಿದ್ದೆ. ಅಂದ್ರೆ ಇವ್ರೇನು ಆಚಾರ್ಯ ಬೇರೆದವ್ರು ಬರೆದ್ರು, ಎಲ್ಲರೂ ಅವ್ರ ಶಬ್ದ ಅಂದ್ರೆ ನಾವು ಅನ್ನೋದ್ರಾಗ ಅರ್ತಿಲ್ಲ. ಅಪ್ಪಾಜಿಗಳು ಅಂತಾರಲ್ಲ, ಅವ್ರದ್ದೆಲ್ಲರದ್ದು ಜ್ಞಾನ ಅವ್ರಿಗೆ ಈ ಥರ ಕುಂದರ ಜೋಗೊಳಗ ಎಲ್ಲಾ ಆಚಾರ್ಯರ ಕೈ ಅಂತ ಹೇಳಿ ಅದು ನಮಗ ಅನ್ನೋದು ಅಧಿಕಾರ ಇಲ್ಲ. ಅವರು ಯಾವ ಶಬ್ದಗಳನ್ನು ಯಾವ್ಯಾವುದಕ್ಕೆ ಸಂಬಂಧಿಸಿದ ಹಾಗೆ ಉಚ್ಚರಿಸ್ತಿದ್ರು, ಆ ಶಬ್ದಗಳನ್ನ ನಾವು ಉಚ್ಚರಿಸೋದ ಯೋಗ್ಯ ಇಲ್ಲ. ನಮ್ಮಲ್ಲೇ ಆ ಪ್ರಕಾರದ ಪಾತ್ರತೆ ಇಲ್ಲ, ಆ ಅಧಿಕಾರ ನಮಗೆ. ಅವ್ರು ಯಾವ ದೃಷ್ಟಿಕೊಂಡ ಅಭ್ಯಾಸ ಮಾಡಿದ್ರು ನೋಡ್ರಿ. ಅದನ್ನ ನೋಡಿದ ನಂತರ ಕೂಡ ನಮ್ಮ ಜೀವನದೊಳಗ ವರ್ತಮಾನದ ಚಂಚಲತೆ ಕಡಿಮೆ ಆಗಲಿಲ್ಲ ಅಂತಂದ್ರೆ ನಮ್ಮದು ಆ ಭಾಗ್ಯವನ್ನು ನಾವೇ ಕೈಯಾರೆ ಸುಟ್ಟು ಹಾಕಿದ ಹಾಗೆ ಇದ್ದೀರಿ. ಭಾಗ್ಯವನ್ನು ಯಾರ್ಯಾರು ನೋಡಿದ್ದಾರೆ ಅಂಥ ಮಹಾಪುರುಷರನ್ನು ಯಾರ್ಯಾರು ನೋಡಲಿಕ್ಕೆ, ಎಲ್ಲರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ನೋಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ನೋಡಿದ್ದೇನೆ ಅಷ್ಟು ತಾವು ಯಾರು ನೋಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಜವಾಬ್ದಾರಿ ನಂದಿದೆಯಲ್ಲ, ಅಧಿಕಾರ. ನಾನು ನನ್ನ ಭಾಗ್ಯವನ್ನು ನಾನೇ ಸುಟ್ಟು ಹಾಕಿದ ಹಾಗೆಲ್ಲ ನಾನು ನನ್ನ ಜೀವನದೊಳಗೆ ಅದರದ ಅನುಸರಣೆ ಮಾಡಲಿಲ್ಲ ಅಂತಂದ್ರೆ ಎಷ್ಟೋ ಬಾರಿ ಹೇಳಿದ್ದೇ ಇದೆ. ಆಗಮದ ಅಭ್ಯಾಸ ಇದೆ, ಸಂಸಾರದ ಪ್ರತ್ಯಕ್ಷ ಅನುಭವ ಇದೆ. ಆದ್ರೂ ಕೂಡ ಅಂತರ್ಮುಖತೆಯೊಳಗೆ ಇನ್ನೂ ಪುರುಷಾರ್ಥ ಕಮ್ಮಿ ಬೀಳ್ತಿತ್ತು ಅಂತಂದ್ರೆ ಅದೇನಿದೆ ಅದು ನಿಜವಾಗಿ ನನ್ನ ದೀರ್ಘ ಭವಿಷ್ಯದ ಸೂಚಕ ಇದೆ. ಭೋಗೋಪಭೋಗ ಪರಿಮಾಣ ವ್ರತ ದೀರ್ಘ ಭವಿಷ್ಯ ಸೂಚಕ ಅನ್ನೋದಕ್ಕಿಂತ ಬಂದಂಥ ಆ ವಿಷಯಕ್ಕೆ, ಆ ಕರ್ಮಕ್ಕೆ, ಆ ನಮ್ಮ ಮನಸ್ಸಿನಲ್ಲಿ ಬರುವಂಥ ವಿಷಯ ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ತತ್ವಾವಧಾನ ಐತೆ ಅಲ್ಲ. ಸರಿ, ಬದಲಾವಣೆ ಆಗಬೇಕಾದ್ರೆ ಅದಕ್ಕೆ ನಿಲ್ಲಿಸುವಂಥದ್ದು. 4ನೇದ್ದು ಹೇಳ್ತಾರೆ ವೈಯಾವೃತ್ತಿ. ನಾವು ಯಾವುದಕ್ಕೆ ವೈಯಾವೃತ್ತಿ ಅಂತೇವೆ ತಿಳ್ಕೊಂಡಿದ್ದೇವೆ, ಯಾವುದಕ್ಕೆ ಕೈಕಾಲು ಒತ್ತೋದಕ್ಕೆ. ಆ ವೈಯಾವೃತ್ತದ ಚರ್ಚೆ ಮುಂದಿನ ಸಲ ಮಾಡಿ ಮುಂದಿನ ಶ್ಲೋಕಕ್ಕೆ ಹೋಗೋಣ.